ಹಲೋ ನನ್ನ ಪ್ರೀತಿ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಡಿ ವಿ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಾನು ಸಬ್ಸ್ಕ್ರೈಬರ್ಸ್ ಇದ್ದೀರಾ ಅಥವಾ ಸಪೋರ್ಟ್ ಮಾಡ್ತಾ ಇದ್ದೀರಾ, ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರಾ ರೆಗ್ಯುಲರ್ ಆಗಿ, ನಿಮಗೆಲ್ಲ ಗೊತ್ತೇ ಇರುತ್ತೆ. ನಾನು ಇಲ್ಲಿವರೆಗೂ ಗೆಜೆಟೆಡ್ ಪ್ರೊಬೇಷನರ್ ಗ್ರೂಪ್ ಎ ಬಿ ಪೋಸ್ಟ್ ಮೇಲೆ ಏನು ಕೇಸ್ ನಡೀತಾ ಇತ್ತು ಅದ್ರ ಮೇಲೆ ಯಾವತ್ತೂ ವಿಡಿಯೋಸ್ನ ಅಪ್ಲೋಡ್ ಮಾಡಿಲ್ಲ ಇಲ್ಲಿವರೆಗೂ. ಸೊ ನನ್ನ ಪರ್ಸ್ನಲ್ ರೀಸನ್ ಏನಾಗಿತ್ತು ಅಂತಂದರೆ, ಈ ಕೇಸ್ಗಳ ಅಪ್ಡೇಟ್ಸ್ ನಾನು ರೆಗ್ಯುಲರಾಗಿ ಎಲ್ಲ ಥರ ಕೊಡ್ತಾ ಹೋಗ್ಬೋದು. ಸಮ್ ಪೀಪಲ್ಗೆ ಅದು ಬೆನಿಫಿಟ್ ಆಗ್ಬೋದು, ಲೈಕ್ ಯಾರೆಲ್ಲ ಇಂಟ್ರೆಸ್ಟೆಡ್ ಇರ್ತಾರೆ ಏನಾಗ್ತಿದೆ ಅಂತ ನೋಡೋಕ್ಕೆ. ಬಟ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್, ಯಾರು ಸೀರಿಯಸ್ ಸ್ಟೂಡೆಂಟ್ಸ್ ಇರ್ತಾರೆ, ಅವರಿಗೆ ಡಿಸ್ಟ್ರಾಕ್ಷನ್ ಆಗಿ ವರ್ಕ್ ಆಗುತ್ತೆ, ಅಥವಾ ಅದು ಬಂದು ಅವ್ರನ್ನ ಡಿಮೋಟಿವೇಟ್ ಮಾಡುತ್ತೆ, ಬೇಜಾರು ಮಾಡುತ್ತೆ ಅವರಿಗೆ. ಲೈಕ್ ಏನಪ್ಪ ನಾವು ಇಷ್ಟು ಕಷ್ಟಪಟ್ಟು ಓದ್ತೀವಿ, ಸ್ಟಿಲ್ ಈ ಥರ ಎಲ್ಲ ಆಗ್ತಾ ಇದೆ ಅಲ್ಲ ಅಂತ ಡಿಮೋಟಿವೇಟ್ ಆಗುತ್ತೆ. ಇವನ್ ಓದೋರು ಕಮ್ಮಿ ಮಾಡಿಬಿಡ್ತಾರೆ ಅನ್ನೋ ಕಾರಣಕ್ಕೆ ನನ್ನ ಚಾನಲಲ್ಲಿ ನಾನು ಅದನ್ನು ಇಲ್ಲಿವರೆಗೂ ಪೋಸ್ಟ್ ಮಾಡಿರಲಿಲ್ಲ. ಬಟ್ ನಿನ್ನೆ ಏನು ಕರ್ನಾಟಕ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲಲ್ಲಿ ಅದು ಕೇಸ್ ಇದನ್ನು ಡಿಸ್ಪೋಸ್ ಮಾಡಿ ಆದಮೇಲೆ ಸುಮಾರು ಜನ ಟೆಕ್ಸ್ಟ್ ಮಾಡ್ತಾಯಿದ್ರಿ, ಏನಾಯಿತು ಕೇಸ್ ಜಡ್ಜ್ಮೆಂಟ್ ಏನಾಯಿತು, ಏನು ಲಾಸ್ಟಿಗೆ ವರ್ಡಿಕ್ಟ್ ಏನು ಬಂತು ಅಂತ. ಸೊ ಸುಮಾರು ಜನಕ್ಕೆ ಕ್ವಶನ್ಸ್ ಇದೆ, ನಾನು ಮೇನ್ಸ್ ಪ್ರಿಪೇರ್ ಆಗಲಾ ಬೇಡವಾ, ಮೇನ್ಸ್ ಎಕ್ಸಾಮ್ ಇರುತ್ತಾ ಇಲ್ವಾ, ಅಥವಾ ನಾನು ಹೊಸ ಎಕ್ಸಾಮ್ ಪ್ರಿಲಿಮ್ಸ್ ಕಂಡಕ್ಟ್ ಮಾಡ್ತಾರಾ ಮತ್ತೆ. ಸೊ ಲಾಟ್ ಆಫ್ ಕ್ವೆಶನ್ಸ್ ಕೇಳ್ತಾ ಇದ್ರಿ ಎಲ್ಲರೂ ಅಲ್ವಾ. ಅದಕ್ಕೆ ನಾನಿವತ್ತು ಲೈಕ್ ಸುಮ್ಮನೆ ಇಫ್ಸ್ ಆ್ಯಂಡ್ ಬಟ್ಸ್ ಮಾತಾಡೋದು ಬೇಡ, ಕರೆಕ್ಟಾಗಿ ಜಡ್ಜ್ಮೆಂಟ್ ಬಂದಮೇಲೆ ಮಾತಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಇವತ್ತು ಜಡ್ಜ್ಮೆಂಟ್ ಕಾಪಿ ನನ್ನ ಹತ್ರ ಸಿಕ್ಕಿದೆ. ನಾನು ನನ್ನ ಪರ್ಸನಲ್ ಒಪಿನಿಯನ್ ಏನೂ ಹೇಳ್ತಾ ಇಲ್ಲ ಇಲ್ಲಿ, ಅಥವಾ ನಾನು ಯಾರು ಫಾರ್ ಆರ್ ಅಗೇನೆಸ್ಟ್ನೂ ಇಲ್ಲ. ಜಸ್ಟ್ ಇದರಲ್ಲಿ ಕಾಪಿಲಿ ಏನಿದೆ ಅದನ್ನು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗೋ ರೀತಿಯಲ್ಲಿ ಹೇಳಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಇವತ್ತು ಬಂದಿರೋಂಥ ಜಡ್ಜ್ಮೆಂಟ್ ಕಾಪಿನ ನಾನು ನಿಮ್ಮ ಮುಂದೆನೇ ಓದ್ತಾ ಹೋಗ್ತೀನಿ. ಇಫ್ ಯು ವಾಂಟ್ ಯು ಕ್ಯಾನ್ ಆಲ್ಸೋ ಪಾಸ್ ಆ್ಯಂಡ್ ರೀಡ್ ಇಟ್ ಬೈ ಯುವರ್ ಸೆಲ್ಫ್ ಆಲ್ಸೋ, ಅಥವಾ ನಾನು ಹೇಳೋದನ್ನು ಕೇಳಿಸ್ಕೊಂಡ್ರು ದಟ್ಸ್ ಫೈನ್. ಏನಂತಂದರೆ, ಸೊ ನಮ್ಗೆ ಗೊತ್ತಿರೋ ಪ್ರಕಾರ ಕರ್ನಾಟಕ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಗೆ ಈ ಕೇಸ್ ಹೋಗಿರುತ್ತೆ. ಸೊ ಬ್ಯಾಂಗ್ಳೂರಲ್ಲಿ ನಿನ್ನೆ 19 ಮಾರ್ಚ್ 2025 ಕೇಸ್ ಡಿಸ್ಪೋಸ್ ಮಾಡಿದರು. ಅದನ್ನು ಲಾಸ್ಟ್ ಫೈನಲ್ ಹಿಯರಿಂಗ್ ಆಯಿತು. ಸೊ ಏನಾಗಿತ್ತು ಅಂತಂದರೆ, ಇಲ್ಲಿ 3 ಅಪ್ಲಿಕೇಶನ್ಸ್ ಸೆಪ್ರೇಟ್ ಫೈಲ್ ಮಾಡಿರ್ತಾರೆ ಫಸ್ಟು. ಓಕೆ, ಸೊ ಇಲ್ಲಿ ಮೂರು ಅಪ್ಲಿಕೇಶನಲ್ಲಿ ಫಸ್ಟ್ ಅಪ್ಲಿಕೇಶನ್ ಬಂದು ಮಿಸ್ಟರ್ ಕೃಷ್ಣ ಎಂ ಮತ್ತು ಹಲವಾರು ಆಸ್ಪಿರೆಂಟ್ಸ್, ಐ ಮೀನ್ ಕ್ಯಾಂಡಿಡೇಟ್ಸ್. ಮತ್ತು ಸೆಕೆಂಡ್ ಅಪ್ಲಿಕೇಶನ್ ಬಂದು ಕುಮಾರಿ ಪವಿತ್ರ ಡಿ ಮತ್ತು ಇನ್ನು ಹಲವಾರು ಕ್ಯಾಂಡಿಡೇಟ್ಸ್. ಓಕೆ, ಥರ್ಡ್ ಅಪ್ಲಿಕೇಶನ್ ಬಂದು ಶ್ರೀ ರಮೇಶ್ ಎಸ್ ಮತ್ತು ಇನ್ನು ಹಲವಾರು ಕ್ಯಾಂಡಿಡೇಟ್ಸ್. ಇಷ್ಟೆಲ್ಲ ಸೇರಿ 3 ಸೆಪ್ರೇಟ್ ಅಪ್ಲಿಕೇಶನ್ನ ಫೈಲ್ ಮಾಡಿದ್ದಾರೆ. ಸೊ ಇದೆಲ್ಲ ಅವರು ಡೀಟೇಲ್ಸ್ ಕೊಟ್ಟಿದ್ದಾರೆ ಅಷ್ಟೇ, ವಿಚ್ ಈಸ್ ನಾಟ್ ನೆಸೆಸರಿ ಫಾರ್ ಅಸ್. ಅಂದರೆ ಅವ್ರದ್ದು ಎಲ್ಲಿಯವರು ಅದೆಲ್ಲ ನಮಗೆ ಬೇಕಾಗಿಲ್ಲ ಅಲ್ವಾ. ಸೊ ಒಟ್ಟಾರೆ ನಮಗೆ ಗೊತ್ತಿರಬೇಕೇನೆಂದರೆ 3 ಅಪ್ಲಿಕೇಶನ್ಸ್ ಫೈಲ್ ಆಗಿತ್ತು. ಅಪ್ಲಿಕೇಶನ್ ಬಂದು ಸೆಕ್ಷನ್ 19 ಆಫ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ ಆ್ಯಕ್ಟ್ 1985 ಕೆಳಗಡೆ ಫೈಲ್ ಆಗಿತ್ತು. ಇಡೀ ಕೇಸಲ್ಲಿ ನೀವು ಏನು ನೆನ್ಪಿಟ್ಕೋಬೇಕಂತಂದರೆ, ರೆಸ್ಪಾಂಡೆಂಟ್ 1 ಅಂತ ಎಲ್ಲೆಲ್ಲಿ ಹೇಳಿದ್ದಾರೆ ಕೇಸಲ್ಲಿ, ಅದು ಬಂದು ಕ್ಯಾಂಡಿಡೇಟ್ಸ್ ಯಾರೆಲ್ಲ ಅಪ್ಲೈ ಮಾಡಿದಾರಲ್ವ ಈ ಕೇಸ್ಗೆ ಅವರು. ಸೊ ರೆಸ್ಪಾಂಡೆಂಟ್ 2 ಅಂತ ಬಂದರೆ ಯಾರಂದರೆ KPSC ಆ್ಯಂಡ್ ಅದರ್ಸ್. ಓಕೆ, ಸೊ ಇಷ್ಟನ್ನು ಹೇಳ್ತಾ ಏನಾಗಿದೆ ಅಂತಂದರೆ, ಇವಾಗ ಅಪ್ಲಿಕೇಶನ್ಸ್ ಫೈಲ್ ಮಾಡೋರು ಏನೆಲ್ಲ ಬೇಸಿಸ್ ಮೇಲೆ ಕ್ವೆಶನ್ ಮಾಡಿ ಕೇಸ್ ಫೈಲ್ ಮಾಡಿದ್ರು ಅಂತ ಹೇಳಿದರೆ, ಒಂದು ಇವಾಗ ಫಸ್ಟ್ ಏನು ಫೈನಲ್ ಎಕ್ಸಾಮ್ ರಿಸಲ್ಟ್ ಇತ್ತಲ್ವಾ, ಅಂದರೆ KPSC 29/12/2025 ಏನು ಎಕ್ಸಾಮ್ ನಡೆಸಿದ್ರು ಅದ್ರದ್ದು ರಿಸಲ್ಟ್ ಬಿಡಬೇಡಿ. ಸೊ ರಿಸಲ್ಟ್ ಬಿಡಬಾರ್ದು ಅನ್ನೋದು ಫಸ್ಟ್ ಅಪ್ಲಿಕೇಶನ್, ಫಸ್ಟ್ ಯಾರು ಅಪ್ಲಿಕೇಶನ್ ಹಾಕಿರ್ತಾರೆ ಆ ಅಪ್ಲಿಕೆಂಟ್ ರಿಕ್ವೆಸ್ಟ್ ಆಗಿತ್ತು. ಆಮೇಲೆ ಇನ್ನೊಂದು ರಿಕ್ವೆಸ್ಟ್ ಏನಾಗಿತ್ತು ಅಂದರೆ, ರಿಸಲ್ಟ್ ಬಿಡಬಾರ್ದು, ಫ್ರೆಶ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಬೇಕು. ಯಾಕಂದರೆ ನಮಗೆ ಕ್ವಶನ್ ಪೇಪರ್ ಕೊಟ್ಟಿದ್ರಲ್ಲಿ ತುಂಬ ಟ್ರಾನ್ಸ್ಲೇಷನ್ ಎರರ್ಸ್ ಇತ್ತು, ಅದರಿಂದ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೆದಿರೋ ಕ್ಯಾಂಡಿಡೇಟ್ಸ್ಗೆ ತುಂಬ ಅನ್ಯಾಯ ಆಗಿದೆ ಅನ್ನೋದು ಫಸ್ಟ್ ಅಪ್ಲಿಕೇಶನಲ್ಲಿ ಮೆನ್ಷನ್ ಆಗಿತ್ತು. ಸೆಕೆಂಡ್ ಅಪ್ಲಿಕೇಶನ್ ಹಾಕಿದವರು ಲೈಕ್ ಪವಿತ್ರ ಆ್ಯಂಡ್ ಅದರ್ಸ್ ಇದ್ರಲ್ವ, ಅವ್ರದ್ರಲ್ಲಿ ಏನು ಸ್ಪೆಸಿಫಿಕ್ ಮೆನ್ಷನ್ ಆಗಿತ್ತು ಅಂತಂದರೆ, ಈ ಪ್ರಿಲಿಮ್ಸ್ ಎಕ್ಸಾಮ್ನ ಫ್ರೆಶ್ ಆಗಿ ಕಂಡಕ್ಟ್ ಮಾಡಬೇಕು. ಈ ಮೇನ್ಸ್ ಎಕ್ಸಾಮಿನೇಷನ್ಗೆ ಕೊಟ್ಟಿರುವಂಥ ಟೈಮ್ ಟೇಬಲ್ ಅವರು 29 ಜನವರಿ 2025ಗೆ ಏನು ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಬಿಟ್ಟಿದ್ದಾರಲ್ವ, ಆ ಟೈಮ್ ಟೇಬಲ್ ಪ್ರಕಾರ ಎಕ್ಸಾಮ್ ಮೇನ್ಸ್ ಕಂಡಕ್ಟ್ ಮಾಡಬಾರ್ದು. ಸೊ ಫ್ರೆಶ್ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಬೇಕು. ಯಾಕಂದರೆ ಅಗೇನ್ ಸೇಮ್ ಟ್ರಾನ್ಸ್ಲೇಷನ್ ಎರರಿಂದ ಸ್ಟೂಡೆಂಟ್ಸಿಗೆ ತೊಂದರೆ ಆಗಿದೆ ಅನ್ನೋದು ಸೆಕೆಂಡ್ ಅಪ್ಲಿಕೆಂಟ್ದು ಆಗಿತ್ತು. ಥರ್ಡ್ ಅಪ್ಲಿಕೆಂಟ್ ಕೂಡ ಅದೇ ಸೇಮ್ ಮಾಡಿದ್ದಾರೆ, ಮೇನ್ಸ್ ಎಕ್ಸಾಮಿನೇಷನ್ ಆ್ಯಸ್ ಪರ್ ದ ಟೈಮ್ ಟೇಬಲ್ ಕಂಡಕ್ಟ್ ಮಾಡಬೇಡಿ, ಅಗೇನ್ ಫ್ರೆಶ್. ಸೊ ಈ 3 ಕೇಸ್ ಅವ್ರ ರಿಕ್ವೆಸ್ಟ್ ನೋಡಿದರೆ ಒಂದೇ ಥರ ಇದೆ. ಅದಕ್ಕೆ ಏನು ಮಾಡ್ತಾರೆ ಇವರು ಕ್ಯಾಟ್ ಅವರು, ಎಲ್ಲರನ್ನೂ ಕರೆದು ಮಾತಾಡಿ
ಸೊ 3 ಅಪ್ಲಿಕೇಶನ್ ಒಂದೇ ಟಾಪಿಕ್ ಮೇಲೆ ಇರೋದ್ರಿಂದ ಈಸಿಯಾಗಲಿ ಕೇಸ್ನ ಕಂಡಕ್ಟ್ ಮಾಡೋಕ್ಕೆ ಅಂಥೇಳಿ 3 ಸಪ್ರೇಟಾಗಿ ಫೈಲ್ ಆಗಿದ್ರು ಅದನ್ನು ಮರ್ಜ್ ಮಾಡ್ತಾರೆ, ಒಟ್ಟಿಗೆ ಕಂಡಕ್ಟ್ ಮಾಡೋಕ್ಕೆ ವಿತ್ ಯಾರೆಲ್ಲ ಅಪ್ಲಿಕೇಶನ್ ಹಾಕಿರ್ತಾರಲ್ವ ಕೇಸ್ ಅವ್ರ ಎಲ್ಲರ ಕನ್ಸೆಂಟಿಂದ ಅದನ್ನು ಒಟ್ಟಿಗೆ ಟುಗೆದರ್ ಈ ಕೇಸ್ನ ಹಿಯರಿಂಗ್ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಸೊ ಮೇಯ್ನಾಗಿ ಬಂದು ಇದು ಏನು ಬೇಸಿಸ್ ಮೇಲೆ ಅಂತಂದರೆ ಟ್ರಾನ್ಸ್ಲೇಷನಲ್ ಎರರ್ ಇತ್ತು. ಸೊ ಕನ್ನಡ ಮೀಡಿಯಮಲ್ಲಿ ಓದಿ ಕ್ವಶನ್ ಪೇಪರ್ ಓದಿ ಯಾರು ಆನ್ಸರ್ ಮಾಡ್ತಿರ್ತಾರೆ ಆ ಸ್ಟೂಡೆಂಟ್ಸ್ಗೆ ಡಿಸ್ಅಡ್ವಾಂಟೇಜ್ ಆಗಿದೆ, ಅವರಿಗೆ ಪ್ರಾಬ್ಲಮ್ ಆಗಿದೆ. ಸೊ ಈ ಎಕ್ಸಾಮಿನೇಷನ್ನ ರದ್ದುಗೊಳಿಸಿ ಮತ್ತೆ ಹೊಸ ಕರೆಕ್ಟ್ ಟ್ರಾನ್ಸ್ಲೇಷನಲ್ ಕ್ವಶನ್ ಪೇಪರ್ ವಿತೌಟ್ ಎನಿ ಎರರ್ಸ್ ತಗೊಂಡು ಕರೆಕ್ಟಾಗಿ ಪ್ರಿಲಿಮ್ಸ್ ಎಕ್ಸಾಮ್ನ ಮತ್ತೆ ಕಂಡಕ್ಟ್ ಮಾಡಬೇಕು ಅನ್ನೋದು ಇವರು ಎಲ್ಲರೂ ಈ 3 ಅಪ್ಲಿಕೇಶನಲ್ಲಿ ಟೋಟಲ್ ಐ ಥಿಂಕ್ 79 ಕ್ಯಾಂಡಿಡೇಟ್ಸ್ ಹೆಸರಿದೆ. ಸೊ ಎಲ್ಲರೂ ಸೇರಿ ರಿಕ್ವೆಸ್ಟ್ ಮಾಡಿದ್ದಾರೆ. ಫೈನ್, ಇದು ಬಂದು ಸ್ಟಾರ್ಟ್ ಆಗುತ್ತೆ. ಇಲ್ಲಿ 2 ಟೀಮ್ ಇದೆ. ಒಂದು ಕ್ಯಾಂಡಿಡೇಟ್ಸ್ ಯಾರೆಲ್ಲ ಎಕ್ಸಾಮ್ ಬರೆದಿದ್ದಾರೆ, ಇನ್ನು 1 ಟೀಮ್ ಬಂದು KPSC ಆ್ಯಂಡ್ ಅದರ್ಸ್, ಸೊ ಯಾರೆಲ್ಲ ಕಂಡಕ್ಟ್ ಮಾಡಿದ್ದಾರೆ. ಓಕೆ, ಸೊ ನಮಗೆಲ್ಲ ಗೊತ್ತಿದೆ ಈ KPSC ಗೆಜೆಟೆಡ್ ಪ್ರೊಬೇಷನರ್ ಗ್ರೂಪ್ AB-ಗೆ 385 ಪೋಸ್ಟ್ಗೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಲಾಗಿತ್ತು. ಫಸ್ಟ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಬಂದು 27 ಆಗಸ್ಟ್ 2024ಕ್ಕೆ ಕಂಡಕ್ಟ್ ಮಾಡಿದರು. ಸೊ ಪ್ರಾಬ್ಲಮ್ ಏನಾಯಿತು ಅಂತಂದರೆ ಅದರಲ್ಲಿ 58 ಕ್ವೆಶನ್ಸ್ ರಾಂಗ್ ಆಗಿದೆ, ಟ್ರಾನ್ಸ್ಲೇಷನಲ್ ಎರರ್ ಇದೆ, ಲೈಕ್ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಮಾಡಿದಾಗ ಎರರ್ ಇದೆ, ಅದಕ್ಕೆ ನೀವು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಬೇಕು ಅಂಥೇಳಿ ಲೈಕ್ ಪ್ರೊಟೆಸ್ಟ್ ಎಲ್ಲ ಆಗಿತ್ತು. ಸೊ ಆ ಥರ ರಿಕ್ವೆಸ್ಟ್ ಬಂದಿದ್ದಕ್ಕೆ ಮತ್ತೆ ಎಕ್ಸಾಮಿನೇಷನ್ನ 29 ಡಿಸೆಂಬರ್ 2024ಕ್ಕೆ ಕಂಡಕ್ಟ್ ಮಾಡ್ತಾರೆ. ಓಕೆ, ಸೊ ಇದು ಬಂದು ಎಕ್ಸಾಮಿನೇಷನ್ ಆಗಿರುತ್ತೆ. ಈ ಎಕ್ಸಾಮಿನೇಷನಲ್ಲಿ ಅಗೇನ್ ಟ್ರಾನ್ಸ್ಲೇಷನಲ್ ಎರರ್ ಇರುತ್ತೆ, ಮತ್ತೆ 79 ಕ್ವಶನ್ಸಲ್ಲಿ ಎರರ್ ಕಂಡು ಬರುತ್ತೆ, ಪೇಪರ್ 1, 2 ಟುಗೆದರ್. ಸೊ ಅದು ಬೇಸಿಸ್ ಮೇಲೆ ಮತ್ತೆ ಇವಾಗ ಪ್ರೊಟೆಸ್ಟ್ ಎಲ್ಲ ನಡೆದು ಏನಾಗುತ್ತೆ, ಎರರ್ ಇದೆ, ಟ್ರಾನ್ಸ್ಲೇಷನಲ್ ಎರರ್ ಇದೆ, ಆನ್ಸರ್ ಕೀನ ಪಬ್ಲಿಷ್ ಮಾಡಬೇಡಿ, ಓಕೆ, ಆ್ಯಂಡ್ ಮೇನ್ಸ್ ಎಕ್ಸಾಮಿನೇಷನ್ ಹೇಳಿರೋಂಥ ಡೇಟಿಗೆ ಕಂಡಕ್ಟ್ ಮಾಡಬೇಡಿ ಅಂತ ಹಲವಾರು ಜನ ಸ್ಟೂಡೆಂಟ್ಸು ಪ್ರೊಟೆಸ್ಟ್ ಮಾಡ್ತಾರೆ. ಆಮೇಲೆ ಇನ್ನೊಂದು ಏನು ಹೇಳ್ತಾರೆ ಅಂತಂದರೆ ಅಪ್ಲಿಕೇಶನ್ ಹಾಕಿದ ಸೈಡಲ್ಲಿ ಕ್ಯಾಂಡಿಡೇಟ್ ಪರವಾಗಿ ಏನು ವಾದ ಮಾಡ್ತಾರೆ ಅಂದರೆ ಲೈಕ್ ಇವನ್ ಈ ಟ್ರಾನ್ಸ್ಲೇಷನ್ ಎರರ್ ಇದೆ ಅಂತ ಹೇಳಿ ಇವನ್ ಆನರೇಬಲ್ ಚೀಫ್ ಮಿನಿಸ್ಟರ್ ಅವರು ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಅಗ್ರಿ ಮಾಡಿದ್ದಾರೆ, ಲೈಕ್ ಆನ್ ದ ಫ್ಲೋರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅವರು ಕೂಡ ಅದನ್ನ ಎಕ್ನಾಲೇಜ್ ಮಾಡಿದ್ದಾರೆ. ಆ್ಯಂಡ್ ಅದೇ ಸೇಮ್ ಒಂದು ಕನ್ನಡಪ್ರಭ ಮತ್ತು ಡೆಕ್ಕನ್ ಹೆರಾಲ್ಡಲ್ಲಿನೂ ನ್ಯೂಸ್ ಪೇಪರಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಟ್ರಾನ್ಸ್ಲೇಷನಲ್ ಎರರ್ ಇದೆ ಅನ್ನೋದನ್ನ ಒಪ್ಕೊಂಡಾಗಿದೆ ಆಲ್ರೆಡಿ, ಇಟ್ ವಾಸ್ ದೇರ್. ಓಕೆ, ಅದರಿಂದ ಸ್ಟೂಡೆಂಟ್ಸ್, ಕನ್ನಡ ಮೀಡಿಯಂ ಸ್ಟೂಡೆಂಟ್ ಎಸ್ಪೆಷಲಿ ಅವರಿಗೆ ತೊಂದರೆ ಆಗಿದೆ ಅನ್ನೋದು ಇವರ ವಾದ, ಕ್ಯಾಂಡಿಡೇಟ್ಸ್ ವಾದ. ಅದಕ್ಕೆ ಮೇಯ್ನಾಗಿ ಅವರು ರಿಕ್ವೆಸ್ಟ್ ಮಾಡ್ತಾ ಇರೋದೇನೆಂದರೆ ಇವಾಗ ಎಕ್ಸಾಮಿನೇಷನ್ ಕಂಡಕ್ಟ್ ಆಗಬೇಕು ಅನ್ನೋದೇ ಅವರ ಮೇನ್ ಬೇಡಿಕೆ ಆಗಿದೆ. ಓಕೆ, ಆಮೇಲೆ ಮತ್ತೆ ಏನು ವಾದ ಮಾಡ್ತಾರೆ ಅಂದರೆ ಈ ಟ್ರಾನ್ಸ್ಲೇಷನ್ ಎರರ್ ಆಗಿರೋದ್ರಿಂದ ಸ್ಟೂಡೆಂಟ್ಸ್ದು ಯಾರೆಲ್ಲ ಎಕ್ಸಾಮ್ ಬರೆದಿದ್ದಾರೆ ಆ ಕ್ಯಾಂಡಿಡೇಟ್ಸ್ದು ಆರ್ಟಿಕಲ್ 14 ಆಫ್ ಕಾನ್ಸ್ಟಿಟ್ಯೂಷನ್ ವೈಲೇಟ್ ಆಗ್ತಿದೆ. ಯಾಕಂದರೆ ಆರ್ಟಿಕಲ್ 14 ಪ್ರಕಾರ ಈಕ್ವಲ್ ಅಪಾರ್ಚುನಿಟಿ ಸಿಗ್ತಾ ಇಲ್ಲ ಕ್ಯಾಂಡಿಡೇಟ್ಸ್ಗೆ. ಈ ಕನ್ನಡ ಮೀಡಿಯಮಲ್ಲಿರೋರಿಗೆ ಮತ್ತು ಇಂಗ್ಲೀಷ್ ಮೀಡಿಯಮ್ ಇರೋರಿಗೆ ಕಂಪೇರ್ ಮಾಡಿದರೆ ಕನ್ನಡ ಮೀಡಿಯಮ್ ಅವರು ಲೆಸ್ ಅಡ್ವಾಂಟೇಜ್ಡ್ ಪೊಸಿಷನಲ್ಲಿದ್ದಾರೆ. ಐ ಮೀನ್ ದೇ ಆರ್ ಡಿಸ್ಅಡ್ವಾಂಟೇಜ್ಡ್ ಇನ್ ದಿಸ್ ಟೋಟಲ್ ಎಕ್ಸಾಮಿನೇಷನ್ ಪ್ರೊಸೆಸ್ ಡ್ಯೂ ಟು ದ ಎರರ್ಸ್ ಅಂತ ಹೇಳಿದ್ದಾರೆ. ಓಕೆ, ಆಮೇಲೆ ಏನು ಹೇಳ್ತಾರೆ ಅಂತಂದರೆ ಈ ಎರರ್ಸ್ ಎಲ್ಲ ಇದೆ ಅಂತ ಎಕ್ನಾಲೇಜ್ ಮಾಡಿ ಚೀಫ್ ಸೆಕ್ರೆಟರಿ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅವರು 23/1/2025ಕ್ಕೆ ಈ KPSC ಅಥಾರಿಟೀಸ್ಗೆ ಒಂದು ಎಕ್ಸ್ಪರ್ಟ್ ಕಮಿಟಿ ಅಪಾಯಿಂಟ್ ಮಾಡಿ ಅಂತ ಹೇಳ್ತಾರೆ. ಸೊ ಅದೇ ಬೇಸಿಸ್ ಮೇಲೆ ಎಕ್ಸ್ಪರ್ಟ್ ಕಮಿಟಿನ ಅಪಾಯಿಂಟ್ ಮಾಡಿ ಏನಂತಾರೆ ಈ ಶಾರ್ಟ್ ಕಮಿಂಗ್ಸ್ ಏನೇನಿದೆ, ಎಲ್ಲೆಲ್ಲಿ ಎರರ್ಸ್ ಇದೆ, ಐ ಮೀನ್ ಕ್ವಶನ್ ಪೇಪರಲ್ಲಿ ಏನೆಲ್ಲ ಪ್ರಾಬ್ಲಮ್ ಇದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಹೇಳ್ತಾರೆ. ಯಾವ ಪೇಪರಲ್ಲಿ ಅಂದರೆ ಯಾವ ಪೇಪರ್ ಎಕ್ಸಾಮಿನೇಷನ್ ಕಂಡಕ್ಟ್ ಆಗಿತ್ತಲ್ವ 29/12/2024ಕ್ಕೆ ಆ ಪೇಪರಲ್ಲಿ ಸೊ ಏನೆಲ್ಲ ಎರರ್ಸ್ ಇದೆ ಅದನ್ನು ನೋಡಿ ಒಂದ್ಸರಿ ಅಂತ ಎಕ್ಸ್ಪರ್ಟ್ ಕಮಿಟಿಗೆ ಹೇಳ್ತಾರೆ. ಹೇಳಿ ಆ ಎಕ್ಸ್ಪರ್ಟ್ ಕಮಿಟಿ ಪ್ರಿಲಿಮಿನರಿ ರಿಪೋರ್ಟ್ ಕೊಡಬೇಕು ಅಂತ ಹೇಳಿರ್ತಾರೆ, ರೈಟ್. ಸೊ ಇವ್ರ ವಾದ ಏನಾಗಿದೆ ಅಂದರೆ ಆ ರಿಪೋರ್ಟ್ ಬಂದೇ ಇಲ್ಲ ಅಂತ ಇವ್ರ ಕಡೆ ಕ್ಯಾಂಡಿಡೇಟ್ಸ್ ಕಡೆಯವ್ರು ಹೇಳ್ತಾರೆ ಕೋರ್ಟಲ್ಲಿ. ಇಲ್ಲಿದೆ ನೋಡಿ, ದ ಲರ್ನೆಡ್ ಕೌನ್ಸಿಲ್ ಅಲೀಗ್ಸ್ ದಟ್ ರೆಸ್ಪಾಂಡೆಂಟ್ ನಂಬರ್ 2 ವಿಚ್ ಇಸ್ KPSC ಆ್ಯಂಡ್ ಅದರ್ಸ್ ಹ್ಯಾಸ್ ನಾಟ್ ಸಬ್ಮಿಟೆಡ್ ಎನಿ ಸಚ್ ರಿಪೋರ್ಟ್ ಟು ದ ಗವರ್ಮೆಂಟ್ ಅಂತ ಹೇಳಿದ್ದಾರೆ. ಆಮೇಲೆ ಹಲವಾರು ಕೇಸ್ ರೆಫರೆನ್ಸಸ್ನು ತೊಗೊತಾರೆ. ಅಂದರೆ ಈ ಬೇರೆ ಬೇರೆ ಸ್ಟೇಟ್ ಅಲ್ಲಿ ಅಥವಾ ಸುಪ್ರೀಂ ಕೋರ್ಟ್ ಬೇರೆ ಬೇರೆ ಸ್ಟೇಟ್ ಹೈಕೋರ್ಟಲ್ಲಿ ನಡೆದಿರುವಂಥ ಕೇಸಸ್, ಈ ಹರಿಯಾಣ ಗೌರ್ಮೆಂಟ್, ತಮಿಳ್ನಾಡು ಗೌರ್ಮೆಂಟ್ ಅಲ್ಲಿ ನಡೆದಿರುವಂಥ ಇವನ್ ಉತ್ತರ ಪ್ರದೇಶ್ ಈ ಕೇಸಸ್ನ ರೆಫರೆನ್ಸ್ ಆಗಿ ಇಟ್ಕೊಂಡು
ಸೊ ಈ ಥರ ಪ್ರಾಬ್ಲಮ್ಸ್ ಮುಂಚೆ ಬೇರೆ ಕೋರ್ಟ್ಗಳಲ್ಲೂ ಆಗಿದೆ. ಸೊ ಅಲ್ಲಿ ಏನೇನೆಲ್ಲ ಐ ಮೀನ್ ವರ್ಡಿಕ್ಟ್ಸ್ ಕೊಟ್ಟಿದ್ದಾರೆ ಆ ಬೇಸಿಸ್ ಮೇಲೆ ಟ್ರಾನ್ಸ್ಲೇಷನಲ್ ಎರರ್, ಡ್ಯೂ ಟು ಟ್ರಾನ್ಸ್ಲೇಷನ್ ಎರರ್ ಅಪ್ಲಿಕೆಂಟ್ಸ್ ವರ್ ಪ್ರಿವೆಂಟೆಡ್ ಫ್ರಮ್ ಅಂಡರ್ಸ್ಟ್ಯಾಂಡಿಂಗ್ ಕ್ವಶನ್ಸ್ ಅರ್ಥ ಆಗಿಲ್ಲ ಅವ್ರಿಗೆ ಕರೆಕ್ಟಾಗಿ. ಆ್ಯಂಡ್ ಇವನ್ ಟಿ ಕೆ ರಂಗರಾಜನ್ ಸುಪ್ರಾ ಕೇಸ್ ಅಂತ ಒಂದು ಸುಪ್ರೀಂ ಕೋರ್ಟಲ್ಲಿ ಇತ್ತು. ಆ ಕೇಸ್ ಪ್ರಕಾರನೂ ಟ್ರಾನ್ಸ್ಲೇಷನ್ ಅಕ್ಯುರೇಟ್ ಆಗಿರಬೇಕು. ಆಮೇಲೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಯಾರು ಎರಡೂ ಲ್ಯಾಂಗ್ವೇಜಲ್ಲಿ, ಅಂದರೆ ಈ ಕೇಸಲ್ಲಿ ಕನ್ನಡ ಇಂಗ್ಲೀಷ್ ಬೋತ್, ಸೊ ಎರಡೂ ಲ್ಯಾಂಗ್ವೇಜಲ್ಲಿ ಯಾರು ಎಕ್ಸ್ಪರ್ಟ್ಸ್ ಇರ್ತಾರೆ, ಪ್ರೊಫಿಷಿಯಂಟ್ ಇರ್ತಾರೆ, ಅಂಥವ್ರು ಮಾತ್ರ ಟ್ರಾನ್ಸ್ಲೇಷನ್ ಮಾಡಬೇಕು. ಆ್ಯಂಡ್ ಎಕ್ಸ್ಪರ್ಟ್ಸಿಂದನೇ ಈ ಕ್ವಶನ್ ಪೇಪರ್ ಟ್ರಾನ್ಸ್ಲೇಷನ್ ಸೆಟ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟಲ್ಲಿ ಜಡ್ಜ್ಮೆಂಟ್ ಆಗಿದೆ. ಬಟ್ ಇಷ್ಟೆಲ್ಲ ಇದ್ರೂ ನಮ್ಮ ಕರ್ನಾಟಕದಲ್ಲಿ ನಡೆದಿರುವಂಥ ಕ್ವಶನ್ ಪೇಪರಲ್ಲಿ ಕನ್ನಡ ಅದು ಐ ಮೀನ್ ಸ್ಟೂಡೆಂಟ್ಸಿಗೆ ಡಿಸ್ಅಡ್ವಾಂಟೇಜ್ ಆಯಿತು ಬಿಕಾಸ್ ಆಫ್ ಎರರ್ಸ್ ಅಂತ ಹೇಳಿ ಇವರು ವಾದ. ಅಂದರೆ ಬೇರೆ ಬೇರೆ ಸ್ಟೇಟಲ್ಲಿ ನಡೆದಿರುವಂಥ ಕೇಸ್ನ ರೆಫರೆನ್ಸಾಗಿ ಕೊಟ್ಟಿದ್ದಾರೆ ಇವರಿಗೆ ಅರ್ಥ ಆಗಕ್ಕಂತ, ರೈಟ್. ನೆಕ್ಸ್ಟ್ ಇವ್ರ ವಾದ ಏನು, ಇವಾಗ KPSC ಅವ್ರು ಏನು ಮಾಡಿದ್ದಾರೆ, ಇಂಗ್ಲೀಷ್ ಕ್ವಶನ್ನ ಫಸ್ಟ್ ಸೆಟ್ ಮಾಡಿಬಿಟ್ಟಿದ್ದಾರೆ, ಇಂಗ್ಲೀಷಿಂದ ಕನ್ನಡ ಟ್ರಾನ್ಸ್ಲೇಟ್ ಮಾಡಿದ್ದಾರೆ, ರೈಟ್. ಮಾಡಿ ವಾಪಸ್ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಿ ಅವ್ರು ರೀಚೆಕ್ ಮಾಡಿಲ್ಲ, ಕನ್ಫರ್ಮ್ ಮಾಡ್ಕೊಂಡಿಲ್ಲ ದಟ್ ವಾಟ್ ಎವರ್ ದೇ ಹ್ಯಾವ್ ಡನ್ ಇಸ್ ಕರೆಕ್ಟ್ ಆರ್ ನಾಟ್. ಅಲ್ಲೇ ಮಿಸ್ಟೇಕ್ ಆಗಿರೋದು. ಯಾಕಂದರೆ ನೀವು ಇಂಗ್ಲೀಷ್ ಟು ಕನ್ನಡ ಏನು ಇವನ್ ಇವಾಗ ಗೂಗಲ್ ಟ್ರಾನ್ಸ್ಲೇಟ್ ನೀವೇ ಹಾಕಿ ನೋಡಿ ಎಷ್ಟೊಂದು ಎರರ್ಸ್ ಬರುತ್ತೆ. ದಟ್ ಈಸ್ ನಾಟ್ 100% ಅಕ್ಯುರೇಟ್ ಯಟ್, ಇನ್ನು ಇಂಪ್ರೂವ್ ಆಗಬೇಕಾಗಿದೆ. ಸೊ ರೈಟ್, ಆ ಥರ ಮಾಡ್ದಂಗಿದೆ ಅದು ನೋಡಿದರೆ. ಸೊ ಅದು ಇಂಗ್ಲೀಷ್ ಟು ಕನ್ನಡ ಮಾಡಿದರೆ ಕನ್ನಡ ಬ್ಯಾಕ್ ಟು ಇಂಗ್ಲೀಷ್ ಮಾಡಿ ಚೆಕ್ ಮಾಡಬೇಕಿತ್ತು. ಅದು ಮಾಡದೇ ಇರೋ ಕಾರಣಕ್ಕೆ 79 ಎರರ್ಸ್ ಇನ್ನು ಎಕ್ಸಾಮಿನೇಷನ್ ಏನು ಕಂಡಕ್ಟ್ ಮಾಡಿದ್ರು ಅದರಲ್ಲಿ ಟೋಟಲ್ ಪೇಪರ್ 1, 2 ಸೇರಿ 79 ಟ್ರಾನ್ಸ್ಲೇಷನ್ ಎರರ್ ಫೈಂಡ್ ಆಗಿದೆ. ಸೊ ಇದರಿಂದ ಲೈಕ್ ಸ್ಟೂಡೆಂಟ್ಸಿಗೆ ಇಟ್ ಈಸ್ ಇನ್ಜಸ್ಟಿಸ್ ಟು ದ ಸ್ಟೂಡೆಂಟ್ಸ್ ಅಂತ ವಾದ ಇವ್ರದ್ದು. ಆಮೇಲೆ ಅವ್ರದ್ದು ಇನ್ನೊಂದು ಏನಂದರೆ, ಇದರಿಂದ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸಿಗೆ ತೊಂದರೆ ಆಗೋದ್ರ ಜೊತೆಗೆ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸಿಗೆ ಏನೋ ಒಂಥರ ಎಡಿಷ್ನಲ್ ಅಡ್ವಾಂಟೇಜ್ ಆಗಿ ಇದು ವರ್ಕ್ ಆಗಿದೆ ಅಂತ. ಅದಕ್ಕೆ ಈಗ ಇದನ್ನ ಎಕ್ಸಾಮಿನೇಷನ್ ತೆಗೆದು ಮತ್ತೆ ಹೊಸ ಎಕ್ಸಾಮಿನೇಷನ್ ಮಾಡಬೇಕು ಅನ್ನೋದು ಇವರ ರಿಕ್ವೆಸ್ಟ್ ಆಗಿದೆ. ಇದು ಒನ್ ಸೈಡ್ ಆಫ್ ದ ಸ್ಟೋರಿ. ಇದು ಇನ್ನೊಂದು ಸೈಡ್ ಆಫ್ ದ ಸ್ಟೋರಿ, KPSC ರಿಪ್ರೆಸೆಂಟ್ ಮಾಡೋರು ಏನು ಹೇಳಿದ್ದಾರೆ ಅಂತಂದರೆ, ಈ ಸೀನಿಯರ್ ಕೌನ್ಸಿಲ್ ಬಂದು ಅವರು ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಆಫ್ ಅಬ್ಜೆಕ್ಷನ್ ಕೊಟ್ಟಿದ್ದಾರೆ. ಇವರೆಲ್ಲ ಯಾವ ಗ್ರೌಂಡ್ಸ್ ಮೇಲೆ ಅಪ್ಲಿಕೇಶನ್ ಕೇಸ್ ಹಾಕಿದಾರಲ್ವ, ಸೊ ಅದಕ್ಕೆ ಒಂದು ರಿಟರ್ನ್ ಅಬ್ಜೆಕ್ಷನ್ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್. ಅದರಲ್ಲಿ ಅವರು ಹೇಳಿದ್ದೇನಂತಂದರೆ, ಅವರು ಒಂದು ಕೇಸ್ ರೆಫರೆನ್ಸ್ ತಗೊಂಡಿದ್ದಾರೆ. ಲೈಕ್ KPSC ಬಂದು ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಇದೆ, ಅದೊಂದು ಇಂಡಿಪೆಂಡೆಂಟ್ ಅಥಾರಿಟಿ, ಲೈಕ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋಕ್ಕೆ ಇಂಡಿಪೆಂಡೆಂಟ್ ಅಥಾರಿಟಿ ಇದೆ ಅದರ ಹತ್ರ, ಓಕೆ. ಆ್ಯಂಡ್ ಅದ್ರ ಜೊತೆಗೆ ಅದು ಏನೇನು ಆ್ಯಕ್ಟ್ ತಗೊಳುತ್ತೆ, ಐ ಮೀನ್ ಏನೆಲ್ಲ ಫಂಕ್ಷನ್ಸ್ ಮಾಡುತ್ತೆ, ಅದು ಇಂಡಿಪೆಂಡೆಂಟ್ ಮ್ಯಾನರಲ್ಲಿ ಇರಬೇಕು, ಯಾವುದೇ ಗೌರ್ಮೆಂಟ್ ಪ್ರೆಷರ್ ಅಂಡರಲ್ಲಿ ಇರಬಾರ್ದು ಅಂಥೇಳಿ ಇದು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ವರ್ಸಸ್ ಕೆ ಶಾರದಾ ಇವ್ರ ಕೇಸ್ ರೆಫರೆನ್ಸ್ ಆಗಿ ಇಟ್ಕೊಂಡು ವಾದ ಮಾಡ್ತಾರೆ KPSC ಕಡೆಯಿಂದ ಲಾಯರ್, ಓಕೆ. ಆಮೇಲೆ ಅವ್ರು ಇನ್ನೊಂದು ವಾದ ಏನಂತಂದರೆ, ಇವಾಗ ಅಪ್ಲಿಕೇಶನ್ ಯಾರು ಕೇಸ್ ಅಪ್ಲಿಕೇಶನ್ ಹಾಕಿದಾರಲ್ಲ ಅದು ಬಂದು PIL ಇದೆ, ಅಂದರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಇದೆ. ಯಾವುದೇ ಒಂದು ಇಂಡಿವಿಜುವಲ್ ಪರ್ಸನ್ ಅದನ್ನು ಕೇಸ್ ಫೈಲ್ ಮಾಡಿಲ್ಲ, ಇಟ್ ಈಸ್ ಬೇಸ್ಡ್ ಆನ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಅದಕ್ಕೆ ಈ ಕ್ಯಾಟ್ ಅವರಿಗೆ ಅಕಾರ್ಡಿಂಗ್ ಟು ದ 1985 ಆ್ಯಕ್ಟ್ ಕ್ಯಾಟ್ ಅವ್ರಿಗೆ PILನ ಹಿಯರಿಂಗ್ ಮಾಡುವಂಥ ಯಾವುದೇ ಇದು ಇಲ್ಲ, ಏನು ವಾಟ್ ವಿ ಕ್ಯಾನ್ ಸೇ, ಅವರಿಗೆ ಜುಡಿಸ್ಟ್ರಿಕ್ಷನ್ ಇಲ್ಲ ಅದ್ರ ಮೇಲೆ ಅಂತ ಇವ್ರ ವಾದ, KPSC ಅವ್ರ ಕಡೆ ವಾದ, ಓಕೆ. ಆಮೇಲೆ ಅವ್ರು ಏನು ಹೇಳ್ತಾರೆ ಅಂತಂದರೆ, ಅದಕ್ಕೆ ಈ ಅಪ್ಲಿಕೆಂಟ್ಸ್ ಕರೆಕ್ಟ್ ಪ್ರಾಪರ್ ಆಗಿರೋಂಥ ಅಪ್ರೋಪ್ರಿಯೇಟ್ ಫೋರಮ್ ಹತ್ರ ಹೋಗಿ ನೀವು ನಿಮ್ಮ ರಿಲೀಫ್ ಸೀಕ್ ಮಾಡಬೇಕು, ನಾಟ್ ಇನ್ ಕ್ಯಾಟ್ ಅಂತ ಅವ್ರು ಹೇಳ್ತಾರೆ. ಆಮೇಲೆ ಮತ್ತೇನು ಹೇಳ್ತಾರೆ ಅಂದರೆ, ಈ ಅಪ್ಲಿಕೆಂಟ್ಸ್ ಈ ಥರ ಬರೀ ನಮಗೆ ಟ್ರಾನ್ಸ್ಲೇಷನ್ ಎರರಿಂದ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಅವ್ರು ಕರೆಕ್ಟಾಗಿ ಡೆಮಾನ್ಸ್ಟ್ರೇಟ್ ಮಾಡಿಲ್ಲ ದಟ್ ಹೆಂಗೆ ಪ್ರಾಬ್ಲಮ್ ಆಗಿದೆ ಅಂತ, ಓಕೆ. ಆಮೇಲೆ ಯಾರು ತೊಗೊಂಡು ಬಂದಿಲ್ಲ ದಟ್ ಓನ್ಲಿ ಬಿಕಾಸ್ ಆಫ್ ಟ್ರಾನ್ಸ್ಲೇಷನ್ ಎರರ್ ನಾವು ಕ್ಲಿಯರ್ ಮಾಡಿಲ್ಲ ಅಂತ ಅನ್ನೋದನ್ನ ಯಾರು ಡೆಮಾನ್ಸ್ಟ್ರೇಟ್ ಮಾಡಿಲ್ಲ, ಪ್ರೂವ್ ಮಾಡಿಲ್ಲ, ಎವಿಡೆನ್ಸ್ ಕೊಟ್ಟಿಲ್ಲ. ಜೊತೆಗೆ ಈವನ್ ಎಷ್ಟೊಂದು ಜನ ಎರರ್ ಇದ್ರೂ ಪಾಸ್ ಆಗಿದ್ದಾರೆ, ರೈಟ್. ಸೊ ಪ್ರಾಪರ್ ಎವಿಡೆನ್ಸ್ ಏನು ಕೊಟ್ಟಿಲ್ಲ, ಅವರು ಜಸ್ಟ್ ಒಂದೇ ಹಿಡ್ಕೊಂಡು ಕೂತಿದ್ದಾರೆ ಟ್ರಾನ್ಸ್ಲೇಷನ್ ಎರರ್ ಇದೆ ಅಂತ ಹೇಳಿ ಅಂತ ಲೈಕ್ KPSC ಕಡೆ ಅವರು ವಾದ ಮಾಡ್ತಾರೆ. ಆಮೇಲೆ ಮತ್ತೆ ಹೇಳ್ತಾರೆ, ಲೈಕ್ KPSC ರೂಲ್ಸ್ ಪ್ರಕಾರನೇ ಇಂಗ್ಲೀಷ್ ಮತ್ತು
ಕನ್ನಡದಲ್ಲಿ ಕ್ವಶನ್ ಪೇಪರ್ ಸೆಟ್ ಮಾಡಿದೆ. ಆಮೇಲೆ ಕರೆಕ್ಟ್ ಮೀನಿಂಗ್, ಸಪೋಸ್ ಡಿಸ್ಕ್ರಿಪೆನ್ಸಿ ಇದ್ರೇನು ಕರೆಕ್ಟ್ ಮೀನಿಂಗ್ನ ಜಸ್ಟ್ ಲೆಫ್ಟ್ ಸೈಡ್ ರೈಟ್ ಸೈಡ್ ನೀವು ರೆಫರೆನ್ಸ್ ಮಾಡಿದರೆ ಬೋತ್ ಅಲ್ಲೇ ಕಣ್ಮುಂದೆನೇ ಇತ್ತು, ಈಸಿಯಾಗಿ ರೆಫರ್ ಮಾಡ್ಬೋದಿತ್ತು. ಸಿಂಪಲ್ ರೆಫರೆನ್ಸ್ ಟು ಇಂಗ್ಲೀಷ್ ವರ್ಷನ್ ನೋಡಿದರೆ ಲೈಕ್ ಇದು ಪ್ರಾಬ್ಲಮ್ ಸಾಲ್ವ್ ಆಗಿಬಿಟ್ಟಿರೋದು. ಆವಾಗಲೇ ಅಷ್ಟೊಂದು ಅರ್ಥ ಆಗದೆ ಇರುವಂಥ ಎರರ್ಸ್ ಏನಿಲ್ಲ. ಆಮೇಲೆ ಎರರ್ಸ್ ಬಂದು ಫ್ಯಾಕ್ಚುಯಲ್ ಡೇಟಾ ಅಲ್ಲಿ ಏನು ಎರರ್ ಇರಲಿಲ್ಲ, ಜಸ್ಟ್ ಸ್ವಲ್ಪ ಏನಂತಾರೆ ಸಣ್ಣ ಪುಟ್ಟ ಎರರ್ಸ್ ಇದ್ರೂ ರೆಫರ್ ಮಾಡಿದರೆ ಲೈಕ್ ಕ್ಲಿಯರಾಗಿ ಅರ್ಥ ಆಗಿಬಿಡ್ತಾ ಇತ್ತು ಇವರಿಗೆ. ಆಮೇಲೆ ಕ್ವಶನ್ ಪೇಪರ್ ಅಲ್ಲಿ 7th ಇನ್ಸ್ಟ್ರಕ್ಷನಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ಇಫ್ ಎನಿ ಡಿಸ್ಕ್ರಿಪೆನ್ಸಿ ಹ್ಯಾಪನ್ಸ್, ನೀವು ಓದಬೇಕಾದ್ರೆ ಕನ್ನಡ ಇಂಗ್ಲೀಷ್ ಕ್ವಶನಲ್ಲಿ ಇಂಗ್ಲೀಷ್ ಕ್ವಶನ್ ವಿಲ್ ಬಿ ಹೆಲ್ಡ್ ಫೈನಲ್, ಅಂದರೆ ಏನು ಇಂಗ್ಲೀಷಲ್ಲಿದೆ ಆ ಕ್ವಶನ್ನೇ ಫೈನಲ್ ಅಂತ ಹೇಳಿ 7th ಇನ್ಸ್ಟ್ರಕ್ಷನಲ್ಲಿ ನಾವು ಆಲ್ರೆಡಿ ಕೊಟ್ಬಿಟ್ಟಿದ್ದೀವಿ ಅನ್ನೋದು KPSC ಅವ್ರ ಕಡೆಯೋ ವಾದ. ಆ್ಯಂಡ್ ಅವ್ರು ಹೇಳ್ತಾರೆ ಇಷ್ಟೆಲ್ಲ ಮೆನ್ಷನ್ ಮಾಡಿದ್ರು ಇವಾಗ ಯಾರೆಲ್ಲ ಫೇಲ್ ಆಗಿದ್ದಾರೆ ಅವ್ರು ಬಂದು ಮತ್ತೆ ಎಕ್ಸಾಮ್ ಬರೋ ಚಾನ್ಸ್ ಸಿಗುತ್ತೆ ಅನ್ನೋ ಆಸೆಯಿಂದ ಬಂದು ಟ್ರಾನ್ಸ್ಲೇಷನ್ ಎರರಿಂದ ಪ್ರಾಬ್ಲಮ್ ಆಗಿದೆ ಅಂತ ಕೇಸ್ ಫೈಲ್ ಮಾಡಿದ್ದಾರೆ. ಸೊ ದಿಸ್ ಈಸ್ ನಾಟ್ ರೈಟ್ ಅಂತ ಹೇಳಿ KPSC ಅವರು ತಮ್ಮನ್ನು ತಾವು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಆಮೇಲೆ ಅವ್ರು ಇನ್ನೊಂದು ಹೇಳ್ತಾರೆ ದಟ್ OMR ಶೀಟಲ್ಲಿ ಕನ್ನಡ ಮೀಡಿಯಮ್ ನಾನು ಬರಿತಾ ಇರೋದು, ಇಂಗ್ಲೀಷ್ ಮೀಡಿಯಮ್ ಬರಿತಾ ಇರೋದು ಅಂತ ಸೆಲೆಕ್ಟ್ ಮಾಡೋಕ್ಕೆ ಯಾವುದೇ ಆಪ್ಷನ್ ಇಲ್ಲ. ಸೊ ಇದರಿಂದ ನಮಗೆ ಯಾರು ಕನ್ನಡದಲ್ಲಿ ಬರೆದಿದ್ದಾರೆ, ಯಾರು ಇಂಗ್ಲೀಷ್ ರೆಫರೆನ್ಸ್ ಆಗಿ ಇಟ್ಕೊಂಡು ಬರೆದಿದ್ದಾರೆ ಅನ್ನೋದನ್ನು ಫೈಂಡ್ ಔಟ್ ಮಾಡೋದು ಇಂಪಾಸಿಬಲ್, ಬಿಕಾಸ್ ಅಲ್ಲಿ ಯಾವುದೇ ಆ ಥರ ಆಪ್ಷನ್ನೇ ಇರಲಿಲ್ಲ. ಇಟ್ ವಾಸ್ ಟೋಟಲಿ ಲೈಕ್ ಡಿಸಿಷನ್ ವಾಸ್ ಇನ್ ದ ಹ್ಯಾಂಡ್ಸ್ ಆಫ್ ಸ್ಟೂಡೆಂಟ್ಸ್. ಅವ್ರು ಕನ್ನಡದಲ್ಲಿ ಬರೀತಾರೆ, ಇಂಗ್ಲೀಷಲ್ಲಿ ಬರೀತಾರ, ಓಕೆ, ಈ ಥರ ಅಂತ ಹೇಳ್ತಾರೆ ಅವರು. ಆಮೇಲೆ ಅವರು ಕರ್ನಾಟಕ ರಿಕ್ರೂಟ್ಮೆಂಟ್ ಆಫ್ ಗೆಜೆಟೆಡ್ ಪ್ರೊಬೇಷನರ್ ಅಪಾಯಿಂಟ್ಮೆಂಟ್ ಬೈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ರೂಲ್ 1997 ರೆಫರೆನ್ಸ್ ಆಗಿ ಇಟ್ಕೊಂಡು ಇದ್ರ ಪ್ರಕಾರ ಏನೇನು ರೂಲ್ಸ್ ಇದೆ ಎಲ್ಲ ನಾವು ಕಟ್ಟುನಿಟ್ಟಾಗಿ ಪಾಲಿಸಿದ್ದೀವಿ, ಯಾವುದೇ ಇದರಲ್ಲಿ ಲೋಪಗಳಿಲ್ಲ, ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಿಲ್ಲ, ನಾವು ಎವ್ರಿಥಿಂಗ್ ವಿ ಹ್ಯಾವ್ ಫಾಲೋಡ್ ಇನ್ ಅ ಪ್ರಾಪರ್ ವೇ ಅಂತ ಹೇಳ್ತಾರೆ. ಆಮೇಲೆ ಮತ್ತೆ ಹೇಳ್ತಾರೆ ಟ್ರಾನ್ಸ್ಲೇಷನ್ ಎರರ್ ಆಗಿತ್ತು ಅನ್ನೋದು KPSC ಅವರ ಗಮನಕ್ಕೆ ಬಂದ ತಕ್ಷಣವೇ ನಾವು 12 ಮೆಂಬರ್ಸ್ದು ಎಕ್ಸ್ಪರ್ಟ್ ಕಮಿಟಿನ ಫಾರ್ಮ್ ಮಾಡಿ ಆ ಎಕ್ಸ್ಪರ್ಟ್ ಕಮಿಟಿ ಬೋತ್ ಇಂಗ್ಲೀಷ್ ಕನ್ನಡಲ್ಲಿ ಯಾರು ಪ್ರೊಫಿಷಿಯೆಂಟ್ ಇದ್ದಾರೆ, ಎಕ್ಸ್ಪರ್ಟ್ ಇದ್ದಾರೆ ಅವ್ರನ್ನ ಒಳಗೊಂಡಂತೆ ಇತ್ತು ಆ 12 ಮೆಂಬರ್ಸ್ದು. ಅದರಲ್ಲಿ ಅವ್ರ ಪ್ರಕಾರ ಪೇಪರ್ 1ಅಲ್ಲಿ 32 ಟ್ರಾನ್ಸ್ಲೇಷನ್ ಎರರ್ ಆಬ್ಜೆಕ್ಷನ್ಸ್ ಇತ್ತು, ಆ್ಯಂಡ್ ಪೇಪರ್ 2ಅಲ್ಲಿ 29 ಆಬ್ಜೆಕ್ಷನ್ಸ್ ಇತ್ತು ಆ್ಯಸ್ ಪರ್ ದ ಎಕ್ಸ್ಪರ್ಟ್ಸ್ ಆ ಕಮಿಟಿಯಲ್ಲಿ. ಸೊ ಈ ಎಕ್ಸ್ಪರ್ಟ್ ಕಮಿಟಿ ರಿಪೋರ್ಟ್ ಫೈನಲ್ ಆಗಿ ಏನು ಮಾಡ್ತಾರೆ ಅಂತಂದರೆ ತಗೊಂಡು ಅದ್ರ ರೆಫರೆನ್ಸ್ ಆಗಿ ಇಟ್ಕೊಂಡೇ ನಾವು ಆನ್ಸರ್ ಕೀನ ಬಿಟ್ಟಿದ್ದೀವಿ. ಏನು ಫೆಬ್ರವರಿಯಲ್ಲಿ ರಿಸಲ್ಟ್ ಬಂತು, ಸೊ ಅದ್ರ ಬೇಸ್ ಮೇಲೇ ಇತ್ತು. ಅದಾದಮೇಲೆ ನಾವು ಫೈನಲ್ ರಿಸಲ್ಟ್ ಬಿಟ್ಟಿರೋದು ಬೇಸ್ಡ್ ಆನ್ ಅಡಾಪ್ಟಿಂಗ್ ಆಲ್ ದ ರೆಕಮೆಂಡೇಶನ್ಸ್ ಆಫ್ ಎಕ್ಸ್ಪರ್ಟ್ ಕಮಿಟಿ ಅಂತ ಹೇಳ್ತಾರೆ. ಅದಕ್ಕೆ ಈ ಪರ್ಟಿಕ್ಯುಲರ್ ಅಪ್ಲಿಕೇಶನ್ನ ಡಿಸ್ಮಿಸ್ ಮಾಡಬೇಕು, ಇದಕ್ಕೆ ವ್ಯಾಲ್ಯೂ ಇಲ್ಲ ಈ ಅಪ್ಲಿಕೇಶನ್ಗೆ, ಇಟ್ ಹೋಲ್ಡ್ಸ್ ನೋ ಗುಡ್ ಗ್ರೌಂಡ್ಸ್ ಟು ಬಿ ಡಿಸ್ಕಸ್ಡ್ ಹಿಯರ್ ಅಂತ ಅವ್ರು ರಿಕ್ವೆಸ್ಟ್ ಮಾಡ್ತಾರೆ KPSC ಕಡೆಯವರು. ಓಕೆ, ಸೊ ಬಟ್ ಎಲ್ಲ ಚೆಕ್ ಮಾಡಿ ಆದಮೇಲೆ ಏನಾಗುತ್ತೆ ಅಂತಂದರೆ ಈ ಫ್ಯಾಕ್ಟ್ಸ್ ಏನು ಕಂಡು ಬರುತ್ತೆ, ಫ್ಯಾಕ್ಟ್ಸ್ ಅಂತಂದರೆ ಇದರಲ್ಲಿ ಎಕ್ಸ್ಪರ್ಟ್ ಕಮಿಟಿ ಏನು ಇರುತ್ತಲ್ವ 12 ಮೆಂಬರ್ ಕಮಿಟಿ, ಆ ಕಮಿಟಿ ಪ್ರಕಾರ ಎಲ್ಲ ಕ್ವಶನ್ಸ್ನ ಕನ್ನಡ ಇಂಗ್ಲೀಷ್ ಬೋತ್ ಇದರಲ್ಲಿ ರೆಫರ್ ಮಾಡಿ ನೋಡಿ ಆದಮೇಲೆ ಏನು ಇವಾಗ ಕ್ವಶನ್ ತಪ್ಪಿರೋದ್ರಿಂದ ಮಾರ್ಕ್ಸ್ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋಂಥವು ಬರೀ 5 ಕ್ವಶನ್ಸ್ ಇತ್ತು. ಲೈಕ್ ಓನ್ಲಿ 5 ಕ್ವಶನಿಂದ ಮಾತ್ರ ಸ್ಟೂಡೆಂಟ್ಸಿಗೆ ಪ್ರಾಬ್ಲಮ್ ಆಗೋ ಥರ ಇತ್ತು. ಅದು ಬಿಟ್ಟರೆ ಬಾಕಿ ಎಲ್ಲನೂ ಅಲ್ಲೇ ಅಕ್ಕಪಕ್ಕ ರೆಫರೆನ್ಸ್ ಮಾಡಿದ ತಕ್ಷಣ ಅಂಡರ್ಸ್ಟ್ಯಾಂಡ್ ಆಗೋ ಥರನೇ ಇತ್ತು. ಅದರಿಂದ ಹ್ಯೂಜ್ ಪ್ರಾಬ್ಲಮ್ ಏನಾಗಲ್ಲ, ಹ್ಯೂಜ್ ಇಂಪ್ಯಾಕ್ಟ್ ಆಗಲ್ಲ. ಇದೇನು 5 ಕ್ವಶನಿಂದ ಇಂಪ್ಯಾಕ್ಟ್ ಆಗುತ್ತೆ, ಆ 5 ಕ್ವಶನಿಗೆ ಎಲ್ಲ ಸ್ಟೂಡೆಂಟ್ಸಿಗೂ ಗ್ರೇಸ್ ಮಾರ್ಕ್ಸ್ ಕೊಟ್ಬಿಡಿ, ಎಲ್ಲ ಸ್ಟೂಡೆಂಟ್ಸಿಗೂ ಗ್ರೇಸ್ ಮಾರ್ಕ್ ಕೊಟ್ಟು ರಿಸಲ್ಟ್ ಅನೌನ್ಸ್ ಮಾಡಿ ಅಂತ ಹೇಳಿ ಎಕ್ಸ್ಪರ್ಟ್ ಕಮಿಟಿ ರೆಕಮೆಂಡೇಶನ್ ಇತ್ತು. ಅದೇ ಬೇಸಿಸ್ ಮೇಲೆ ನಾವು ಫೆಬ್ರವರಿಯಲ್ಲಿ ರಿಸಲ್ಟನ್ನ ಬಿಟ್ಟಿದ್ದೀವಿ, ಡಿಕ್ಲೇರ್ ಮಾಡಿದ್ದೀವಿ. ಆ್ಯಂಡ್ 5746 ಕ್ಯಾಂಡಿಡೇಟ್ಸ್ನ ಇನ್ 1:15 ರೇಷೋ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ನ ನಾವು ಬಿಟ್ಟಿದ್ದೀವಿ, ಅವರು ಮೇನ್ಸ್ ಎಕ್ಸಾಮಿನೇಷನ್ ಬರೀಬೋದು ಅಂತ ಹೇಳಿ ಅಂತ KPSC ಅವರು ವಾದ ಮಾಡ್ತಾರೆ. ಓಕೆ, ಇಲ್ಲಿ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಈ ಅಪ್ಲಿಕೆಂಟ್ಸ್ ಯಾರೆಲ್ಲ ಕೇಸ್ ಫೈಲ್ ಮಾಡಿರ್ತಾರಲ್ಲ ಅವರು ಒಂದು ಫೈಲ್ನ ಅಟ್ಯಾಚ್ ಮಾಡಿರ್ತಾರೆ. ಏನು 22 ನಂಬರ್ ಆಫ್ ಕ್ವಶನ್ಸ್, ಪೇಪರ್ 1ನಲ್ಲಿ 10, ಪೇಪರ್ 2ಅಲ್ಲಿ ಪೇಪರ್ 1 ಪೇಪರ್ 2 ಎರಡೂ ಸೇರಿ 22 ಕ್ವಶನ್ಸ್, 22 + 10 32 ಕ್ವಶನ್ಸ್ ಎರರ್ ಎಲ್ಲೆಲ್ಲಿದೆ ಅದನ್ನು ಡೀಟೇಲ್ ಆಗಿ ಒಂದು ಲಿಸ್ಟ್ ಡೌನ್ ಮಾಡಿಕೊಂಡು ಅದನ್ನು ಕೂಡ ಅಪ್ಲಿಕೇಶನ್ ಜೊತೆ ಅಟ್ಯಾಚ್ ಮಾಡಿರ್ತಾರೆ ಅವರು ಫಾರ್ ರೆಫರೆನ್ಸ್ ಅಂತ.
ಜೊತೆಗೆ KPSC ಕಡೆಯಿಂದನೂ ಈ ಎಕ್ಸ್ಪರ್ಟ್ ಕಮಿಟಿ ರಿಪೋರ್ಟ್ ಏನಿತ್ತು ಅದನ್ನು ಸೀಲ್ಡ್ ಕವರಲ್ಲಿ ಇವರಿಗೆ ಕ್ಯಾಟ್ ಯಾರು ಜಡ್ಜ್ಮೆಂಟ್ ಇದು ಮಾಡ್ತಿರ್ತಾರಲ್ಲ ಅವ್ರಿಗೆ ಸಬ್ಮಿಟ್ ಮಾಡಿರ್ತಾರೆ. ಸೊ ಎಲ್ಲನೂ ನೋಡಿ ಪರಿಗಣಿಸಿದಾದ್ಮೇಲೆ ಏನಾಗುತ್ತೆ, ಇವ್ರಿಗೆ ಏನು ಫ್ಯಾಕ್ಟ್ ಗೊತ್ತಾಗುತ್ತೆ ಆ ಸೀಲ್ಡ್ ಕವರಲ್ಲಿರೋ ರಿಪೋರ್ಟಿಂದ ಅಂತಂದರೆ, ಈ ಅಪ್ಲಿಕೆಂಟ್ಸ್ ಏನು ಎಡಿಷ್ನಲ್ ಶೀಟ್ ಅಟ್ಯಾಚ್ ಮಾಡಿರ್ತಾರಲ್ಲ ಎಲ್ಲನೂ ವಾಟ್ ವಿ ಕ್ಯಾನ್ ಸೆ ಒಂದೇ ಹತ್ರ ನೋಟ್ ಮಾಡಿ ಅದ್ರ ಪ್ರಕಾರ ಪೇಪರ್ 1ಅಲ್ಲಿ 22, ಪೇಪರ್ 2ಅಲ್ಲಿ 10 ಎರರ್ಸ್ ಅಂತ ಹೇಳಿ ನೋಟ್ ಮಾಡಿರ್ತಾರಲ್ವ. ಬಟ್ ಎಕ್ಸ್ಪರ್ಟ್ ಕಮಿಟಿ ಅವರು ಏನು ಹೇಳ್ತಾರೆ, ನಾವು ಪೇಪರ್ 1ಅಲ್ಲಿ 32 ಕ್ವಶನ್ನ ಎಕ್ಸಾಮಿನ್ ಮಾಡಿದ್ದೀವಿ, ಪೇಪರ್ 2ಅಲ್ಲಿ 35 ಕ್ವಶನ್ ಎಕ್ಸಾಮಿನ್ ಮಾಡಿದ್ದೀವಿ ಅಂತ ಕೊಟ್ಟಿರ್ತಾರೆ ಅದರಲ್ಲಿ. ಆ್ಯಂಡ್ ಈ ಎರಡನ್ನೂ ನೋಡಿದಾಗ ನಮಗೆ ಫ್ಯಾಕ್ಚುಯಲ್ ಡೇಟಾ ಏನು ಗೊತ್ತಾಗುತ್ತೆ ಅಂದರೆ, ಎಕ್ಸ್ಪರ್ಟ್ ಕಮಿಟಿ ಈ ಅಪ್ಲಿಕೆಂಟ್ಸ್ ಏನು ಕ್ವಶನ್ಸ್ ಮಿಸ್ಟೇಕ್ ಲಿಸ್ಟ್ ಮಾಡಿರ್ತಾರಲ್ಲ ಅದರಲ್ಲಿ 19 ಕ್ವಶನ್ಸ್ನ ಅವರು ಲೈಕ್ ಎಕ್ಸಾಮಿನ್ ಮಾಡಿರಲ್ಲ ಪೇಪರ್ 1ಅಲ್ಲಿ, ಪೇಪರ್ 2ಅಲ್ಲಿ 7 ಕ್ವಶನ್ಸ್ನ ಎಕ್ಸಾಮಿನ್ ಮಾಡಿರಲ್ಲ. ಆ್ಯಂಡ್ ಈಗ ಅಪ್ಲಿಕೆಂಟ್ಸ್ ಏನು ಹಾಕಿರ್ತಾರಲ್ಲ ಲಿಸ್ಟು ಅದರಲ್ಲಿ ಯಾವುದೆಲ್ಲ ಕ್ವಶನ್ಸ್ ಇತ್ತು ಅದರಲ್ಲಿ ಬರೀ ಪೇಪರ್ 1ಅಲ್ಲಿ 2 ಕ್ವಶನಲ್ಲಿ ಎರರ್ ಇದೆ ಅಂತ ಹೇಳಿರ್ತಾರೆ, ಪೇಪರ್ 2ಅಲ್ಲಿ 1 ಕ್ವಶನಲ್ಲಿ ಎರರ್ ಇದೆ ಅಂತ ಹೇಳಿರ್ತಾರೆ ಎಕ್ಸ್ಪರ್ಟ್ ಕಮಿಟಿ. ಅದ್ರ ಜೊತೆಗೆ ಪೇಪರ್ 1ಅಲ್ಲಿ 8 ಕ್ವಶನ್ನು, ಪೇಪರ್ 2ಅಲ್ಲಿ 2 ಕ್ವಶನ್ನು, ಈ ಅಪ್ಲಿಕೆಂಟ್ಸ್ ಹಾಕದೇ ಇರುವಂಥ ಕ್ವಶನಲ್ಲಿನೂ ಎರರ್ ಇತ್ತು ಎಕ್ಸ್ಟ್ರಾ ಅಂತ ಹೇಳಿ ಎಕ್ಸ್ಪರ್ಟ್ ಕಮಿಟಿಯವರು ಫೈಂಡ್ ಔಟ್ ಮಾಡಿರ್ತಾರೆ. ಇದು ಅವರ ಟೋಟಲ್ ರಿಪೋರ್ಟ್ ಓವರ್ವ್ಯೂ ಆಗಿರುತ್ತೆ. ಸೊ ಅದೇ ಬೇಸಿಸ್ ಮೇಲೆ ಇವನ್ ಕೋರ್ಟಲ್ಲಿರೋರು ಕೆಲವು ಕ್ವಶನ್ಸ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಚೆಕ್ ಮಾಡ್ತಾರೆ, ಅದನ್ನು ಕೊಟ್ಟಿದ್ದಾರೆ ಅಷ್ಟೇ ಇಲ್ಲಿ ಏನೆಲ್ಲ ಇದೆ ಅಂತ. ಲಾಸ್ಟಲ್ಲಿ ಅವ್ರು ಹೇಳ್ತಾರೆ ಈ ಇದರಲ್ಲಿ ಯಾರೆಲ್ಲ ಅಪ್ಲಿಕೆಂಟ್ಸ್ ಏನೆಲ್ಲ ಕ್ವಶನ್ಸ್ನ ಲಿಸ್ಟ್ ಮಾಡಿರ್ತಾರಲ್ಲ ಅದರಲ್ಲಿ ಕ್ವಶನ್ ನಂಬರ್ 21 ಅವರು ನೋಡಿದ್ದಾರೆ, 55, 54, 61 ನೋಡಿಲ್ಲ. ಸೊ ಅದೆಲ್ಲ ನಮ್ಗೆ ಬೇಕಾಗಿಲ್ಲ. ಸೊ ಇಷ್ಟೆಲ್ಲ ಕ್ವಶನ್ಸ್ನ ನೋಡಿಲ್ಲ, ಅದನ್ನು ಬಿಟ್ಟು ಬಾಕಿ ಕ್ವಶನ್ಸ್ಗೆ ಗ್ರೇಸ್ ಮಾರ್ಕ್ಸ್ ಅಂತ ಹೇಳಿದ್ದಾರೆ ಎಕ್ಸ್ಪರ್ಟ್ ಕಮಿಟಿ ಅಂತ ಹೇಳ್ತಾರೆ. ಸೊ ಕೋರ್ಟ್ ಅವ್ರಿಗೆ ಅರ್ಥ ಆಗುತ್ತೆ, ಎಕ್ಸ್ಪರ್ಟ್ ಕಮಿಟಿ ಸೆಟ್ ಮಾಡಿ ಎಲ್ಲ ಮಾಡಿದ್ದಾರೆ, ಬಟ್ ಅದೂ ಸ್ವಲ್ಪ ನೆಗ್ಲಿಜೆನ್ಸ್ ತೋರಿಸಿದೆ, ಡ್ಯೂ ಡೆಲಿಜೆನ್ಸಿಂದ ವರ್ಕ್ ಮಾಡಿಲ್ಲ, ರೆಕಮೆಂಡೇಶನ್ ಇನ್ನೂ ಪ್ರಾಪರಾಗಿ ಕೊಡಬಹುದಿತ್ತು ಅನ್ನೋದು ಗೊತ್ತಾಗುತ್ತೆ. ಬಟ್ ಇಲ್ಲಿ KPSC ರೆಪ್ರೆಸೆಂಟ್ ಮಾಡುವಂಥ ಅಡ್ವೊಕೇಟ್ ಏನು ಮಾಡ್ತಾರೆ ಅಂತಂದರೆ, ಈ ರಾಜಸ್ಥಾನಲ್ಲಿ ನಡೆದಿರುವಂಥ ವಿಕೇಶ್ ಕುಮಾರ್ ಗುಪ್ತಾ ಮತ್ತು ಸ್ಟೇಟ್ ಆಫ್ ರಾಜಸ್ಥಾನ್ 2021 ನಡೆದಿರುವಂಥ ಒಂದು ಕೇಸ್ ರೆಫರೆನ್ಸ್ ಆಗಿಟ್ಕೊಂಡು, ಇಲ್ಲ ಸುಪ್ರೀಂ ಕೋರ್ಟ್ ಹೇಳಿರೋ ಪ್ರಕಾರ ಈ ಎಕ್ಸ್ಪರ್ಟ್ ಗೈಡೆನ್ಸ್, ಎಕ್ಸ್ಪರ್ಟ್ ಕಮಿಟಿ ರೆಕಮೆಂಡೇಶನ್ಸ್ ಏನಿರುತ್ತೆ ಅದಕ್ಕೆ ಟ್ರಿಬ್ಯುನಲ್ ಇಂಟರ್ಫಿಯರ್ ಆಗಬಾರ್ದು. ಅದೇ ಥರ ನಮಗೆ ಸುಪ್ರೀಂ ಕೋರ್ಟ್ ಕೂಡ ಹೇಳಿತ್ತು, ಲೈಕ್ ಪರ್ಸನ್ ಆಫ್ ಅಬೋ ಜಡ್ಜ್ಮೆಂಟ್ಸ್ ವುಡ್ ಮೇಕ್ ಇಟ್ ಕ್ಲಿಯರ್ ದಟ್ ಕೋರ್ಟ್ ಶುಡ್ ಬಿ ವೆರಿ ಸ್ಲೋ ಇನ್ ಇಂಟರ್ಫಿಯರಿಂಗ್ ವಿತ್ expert opinion in academic matters. In any event, assessment of questions by court itself to arrive to correct answers is not permissible ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕಾಗಿ ನೀವು ಕ್ಯಾಟ್ ಅವರು ಟ್ರಿಬ್ಯುನಲ್ ಅವ್ರನ್ನು ಇಂಟರ್ಫಿಯರ್ ಆಗಬೇಡಿ ಇದಕ್ಕೆ ಅನ್ನೋದು ಅವರ ವಾದ ಆಗುತ್ತೆ. ಸೊ ಇವ್ರಿಗೆ ಇಲ್ಲಿ ಕ್ವಶನ್ ಏನು ಬರುತ್ತೆ ಅಂತಂದರೆ, ಇವಾಗ ಓಕೆ ಫೈನ್, ನಮಗೆ ಗೊತ್ತಿದೆ ದಟ್ ಐ ಮೀನ್ ಕೋರ್ಟ್ ಅವ್ರಿಗೆ ಗೊತ್ತಾಗಿದೆ ಇಲ್ಲಿ ಟ್ರಾನ್ಸ್ಲೇಷನ್ ಎರರ್ ಇತ್ತು ಅಂತ ಅಗ್ರಿ ಮಾಡ್ತಾ ಇದ್ದಾರೆ ಎಲ್ಲರೂ. ಆ್ಯಂಡ್ ಎಕ್ಸ್ಪರ್ಟ್ ಕಮಿಟಿ ರೆಕಮೆಂಡೇಶನ್ ಪ್ರಕಾರ ಕೆಲವು ಓನ್ಲಿ 5 ಕ್ವಶನ್ಸ್ ಇಂಪ್ಯಾಕ್ಟ್ ಆಗೋ ಥರ ಇತ್ತು, ಬಾಕಿ ಎಲ್ಲ ಅಂಡರ್ಸ್ಟ್ಯಾಂಡಬಲ್ ಇತ್ತು ಅಂತ ಹೇಳಿದ್ದಾರೆ. ಜೊತೆಗೆ ಇಂಟರ್ಫಿಯರ್ ಆಗಬಾರ್ದು ಲೈಕ್ ಎನಿ ಟ್ರಿಬ್ಯುನಲ್ ಇನ್ ಎಕ್ಸ್ಪರ್ಟ್ ಕಮಿಟಿ ಜಡ್ಜ್ಮೆಂಟ್, ಐ ಮೀನ್ ರೆಕಮೆಂಡೇಶನ್ ಅಂತಲೂ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ 2021 ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಕೋರ್ಟ್ ಅವ್ರ ಮುಂದೆ ಒಂದು ಕ್ವಶನ್ ಮಾರ್ಕ್ ಬರುತ್ತೆ, ರೈಟ್. ಇಲ್ಲಿ ಏನಂತಂದರೆ, ಈ ಅಪ್ಲಿಕೆಂಟ್ಸ್ ಯಾರ್ಯಾರು ಇರ್ತಾರಲ್ಲ, ಸೊ ಅಪ್ಲಿಕೆಂಟ್ಸ್ ಯಾರು ಹಾಕಿರ್ತಾರೆ, ಎಂಟೈರ್ ಎಕ್ಸಾಮಿನೇಷನ್ ಪ್ರಾಸೆಸ್ನ ಇನ್ನೊಂದ್ಸರಿ ಮಾಡಬೇಕಾ, ರೀಕಂಡಕ್ಟ್ ಮಾಡಬೇಕಾ, ಇದು ಕರೆಕ್ಟಾ ಇಲ್ವಾ ಅನ್ನೋದು ಲಾಸ್ಟ್ ಕ್ವಶನ್ ಮಾರ್ಕಾಗಿ ಉಳಿಯುತ್ತೆ. ಬಟ್ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಾಗಿದೆ ಅಂತಂದರೆ, ಇವಾಗ ಯಾವುದು 29/12/2025ಕ್ಕೆ 24ಕ್ಕೆ ಏನು ರೀ ಎಕ್ಸಾಮಿನೇಷನ್ ನಡೆದಿತ್ತು ಅದ್ರ ಪ್ರೊವಿಷನಲ್ ಆನ್ಸರ್ ಕೀ ಬಿಟ್ರಲ್ವಾ ಜನವರಿಯಲ್ಲಿ. ಸೊ ಅದರಲ್ಲಿ KPSC ಅವರು ಹೇಳೋ ಪ್ರಕಾರ 7 ದಿನವರೆಗೂ ಅಬ್ಜೆಕ್ಷನ್ಸ್ ರಿಜಿಸ್ಟರ್ ಮಾಡೋಕ್ಕೆ ಕಾಲಾವಕಾಶ ಎಲ್ಲ ಸ್ಟೂಡೆಂಟ್ಸ್ಗೂ ಕೊಡಲಾಗಿತ್ತು, ಒದಗಿಸಿ ಕೊಟ್ಟಿದ್ವಿ. ಅದರಲ್ಲಿ ಟೋಟಲ್ 1710 ಅಬ್ಜೆಕ್ಷನ್ಸ್ ನಮಗೆ ಬಂದಿದೆ. ಆ್ಯಂಡ್ ಅದರಲ್ಲಿ ಕೆಲವು ಟ್ರಾನ್ಸ್ಲೇಷನ್ ಎರರ್ ಇತ್ತು ಅಂತಲೂ ಅಬ್ಜೆಕ್ಷನ್ಸ್ ಇತ್ತು. ಅಷ್ಟು ಹೈ ನಂಬರ್ ಆಫ್ ಇದಕ್ಕೆ ನಾವು ಎಕ್ಸ್ಪರ್ಟ್ ಕಮಿಟಿ ಮಾಡಿದ್ದು. ಅದ್ರ ಪ್ರಕಾರ ಓನ್ಲಿ 5 ಎರರ್ಸ್ ಇತ್ತು. ಸೊ 5 ಕ್ವಶನ್ಸ್ ಯಾವುದ್ರಲ್ಲಿ ಎರರ್ ಇತ್ತು ಅದಕ್ಕೆ ಎಲ್ಲರಿಗೂ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಆದಮೇಲೆ 1:15 ರೇಷಿಯೋಲಿ ನಾವು ರಿಸಲ್ಟ್ ಡಿಕ್ಲೇರ್ ಮಾಡಿದ್ದೀವಿ. ಆ್ಯಂಡ್ ಯಾರೆಲ್ಲ ಈ 79 ಕ್ಯಾಂಡಿಡೇಟ್ಸ್ ಈ ಕೇಸ್ ಅಪ್ಲಿಕೇಶನ್ ಹಾಕಿದ್ದಾರೆ, ಆ ಅಪ್ಲಿಕೇಶನ್ ಹಾಕಿದವರಲ್ಲಿ ಎವಿಡೆಂಟಾಗಿ ಗೊತ್ತಾಗ್ತಿದೆ ದಟ್ ಈ ಅಬ್ಜೆಕ್ಷನ್ಸ್ ರೇಸ್ ಮಾಡೋಕೆ ಕೊಟ್ಟಾಗ ಇದರಲ್ಲಿರೋ
ಓನ್ಲಿ ಹಲವು ಕ್ಯಾಂಡಿಡೇಟ್ಸ್ ಮಾತ್ರ ಅಬ್ಜೆಕ್ಷನ್ ರೇಸ್ ಮಾಡಿದ್ದಾರೆ, ಬಾಕಿ ಯಾರೂ ಮಾಡಿಲ್ಲ. ಬಟ್ ಇಲ್ಲಿ ಬಂದು ಐ ಮೀನ್ ಟ್ರಿಬ್ಯುನಲ್ ಮುಂದೆ ಬಂದು ಹೇಳ್ತಾ ಇದ್ದಾರೆ. ಬಟ್ ಅಬ್ಜೆಕ್ಷನ್ ಹಾಕೋಕ್ಕೆ 7 ದಿನ ಕಾಲಾವಕಾಶ ಕೊಟ್ಟಾಗ ಭಾಳ ಜನ ಅಪ್ಲಿಕೇಶನ್ ಯಾರು ಹಾಕಿದಾರೆ ಆ ಕ್ಯಾಂಡಿಡೇಟ್ಸ್ ಏನು ಅಬ್ಜೆಕ್ಷನ್ ನಮಗೆ ಸಬ್ಮಿಟೇ ಮಾಡಿಲ್ಲ, ರೇಸ್ ಮಾಡಿರಲಿಲ್ಲ. ಓನ್ಲಿ ಫ್ಯೂ ಸ್ಟೂಡೆಂಟ್ಸ್ ಮಾಡಿದ್ದಾರೆ. ಓಕೆ, ಇದೇ ಇಲ್ಲಿ ಬಂದು ನಿಮಗೆ ಲಿಸ್ಟ್ ಮಾಡಿ ಇಷ್ಟು ಕ್ವಶನ್ಸ್ 32 ಕ್ವಶನ್ಸ್ನ ಕೊಡೋ ಬದಲು ಇದನ್ನೇ ಅವರು ಅಲ್ಲಿ ಅಬ್ಜೆಕ್ಷನ್ ರೇಸ್ ಮಾಡಿದರೆ ಬೆಟರ್ ಇರ್ತಾ ಇತ್ತು, ವಿಚ್ ದೇ ಹ್ಯಾವ್ ನಾಟ್ ಡನ್, ಮಾಡಿಲ್ಲ ಅವರು. ಓನ್ಲಿ ಸೆಕೆಂಡ್ ಅಪ್ಲಿಕೇಶನ್ ಆಗಿರುವಂಥ ಪವಿತ್ರ ಗೌಡ ಆ್ಯಂಡ್ ಅದರ್ಸ್, ರೈಟ್? ಸೊ ಐ ಆಮ್ ನಾಟ್ ಶೋರ್, ಪವಿತ್ರ ಆ್ಯಂಡ್ ಅದರ್ಸ್, ಹಾಂ, ಅವರು ಮಾತ್ರ 4 ಕ್ವಶನ್ಸ್ಗೆ ಅಬ್ಜೆಕ್ಷನ್ ರೇಸ್ ಮಾಡಿದ್ದಾರೆ ಆ ಟೀಮಲ್ಲಿ ಒಬ್ಬರು. ಅದು ಬಿಟ್ಟರೆ ಯಾರೂ ಏನೂ ಮಾಡಿಲ್ಲ. ಸೊ ಇವ್ರು ಹೆಂಗೆ ಬರ್ದಿದ್ದಾರೆ ನೋಡಿ ಇಲ್ಲಿ, ವೆನ್ ದ ಅಬ್ಜೆಕ್ಷನ್ಸ್ ವೇರ್ ನಾಟ್ ಫೈಲ್ಡ್ ಬಿಫೋರ್ ದ ಅಪ್ರೋಪ್ರಿಯೇಟ್ ಅಥಾರಿಟಿ, ದ ಗ್ರಿವೆನ್ಸ್ ಆಫ್ ಅಪ್ಲಿಕೆಂಟ್ಸ್ ಫಾರ್ ಕನ್ಸಿಡರೇಷನ್ ಆಫ್ ಎರರ್ಸ್ ಇನ್ ದ ಟ್ರಾನ್ಸ್ಲೇಷನ್ ಡಸ್ ನಾಟ್ ಹೋಲ್ಡ್ ವಾಟರ್, ಅಂದರೆ ದೇ ಆರ್ ನಾಟ್ ಗುಡ್ ಗ್ರೌಂಡ್ಸ್ ಫಾರ್ ದ ಅಬ್ಜೆಕ್ಷನ್ ಇವಾಗ ಕೇಸ್ಗೆ ಅಂತ. ಓಕೆ, ಆಮೇಲೆ ಮತ್ತೆ ಸುಪ್ರೀಂ ಕೋರ್ಟ್ದು ಕೇಸ್ಗಳು ತರ್ತಾರೆ. ಈ ತಮಿಳ್ನಾಡು ಅಲ್ಲಿ ಟ್ರಾನ್ಸ್ಲೇಷನ್ ಸೇಮ್ ಕೇಸ್ ಆಗಿರುತ್ತೆ, ನೀಟ್ UG 2018 ಎಕ್ಸಾಮ್ನಲ್ಲಿ. ಸೊ ಅದ್ರ ಪ್ರಕಾರ ಅಗೇನ್ ಸುಪ್ರೀಂ ಕೋರ್ಟ್ದು ಇದನ್ನು ತರ್ತಾರೆ ಜಡ್ಜ್ಮೆಂಟ್. ಇನ್ ಸ್ಪೈಟ್ ಆಫ್ ದಿಸ್ safeguard, it is proposed that in case of any ambiguity between regional language and English, it will be English version which will be final as held by this court in order ಅಂತ ಹೇಳಿ ರೆಫರೆನ್ಸ್ ತೊಗೊಂಬರ್ತಾರೆ. ಸೊ ಅದರಲ್ಲೂ ಟ್ರಾನ್ಸ್ಲೇಷನ್ ಎರರ್ ಆದಾಗ ಸುಪ್ರೀಂ ಕೋರ್ಟ್ ಲೈಕ್ ಇಂಗ್ಲೀಷೇ ಲಾಸ್ಟ್ ಅಂತ ಹೇಳಿದೆ, ಇಲ್ಲಿನೂ ನೀವು ಹಾಗೆ ಮಾಡಬೇಕು ಅಂತ ಹೇಳಿ ವಾದ ಮಾಡ್ತಾರೆ. ಆಮೇಲೆ ರಾಜಸ್ಥಾನ್ ಕೇಸ್ ತೊಗೊಂಬರ್ತಾರೆ. ಹೀಗೆ ಬೇರೆ ಬೇರೆ ಇದರಲ್ಲಿರೋ ಕೇಸ್ಗಳನ್ನು ತಂದು ಅಲ್ಲಿ ಏನು ಜಡ್ಜ್ಮೆಂಟ್ ಇತ್ತು ಅದನ್ನು ಆಧಾರವಾಗಿ ಇಟ್ಕೊಂಡು ಇವ್ರೇನು ಹೇಳ್ತಾರೆ, ನಾವು ಕೂಡ ಇನ್ಸ್ಟ್ರಕ್ಷನ್ 7ಅಲ್ಲಿ ಅಗೇನ್ ಮೆನ್ಷನ್ ಮಾಡಿರೋದ್ರಿಂದ ಆಲ್ರೆಡಿ ಸ್ಟೂಡೆಂಟ್ಸ್ಗೆ ಆಲ್ರೆಡಿ ನಾವು ಹೇಳಿದ್ವಿ ಇಂಗ್ಲೀಷೇ ಫೈನಲ್ ಅಂತ, ಅವ್ರು ಅದನ್ನೇ ತೊಗೊಬೇಕಿತ್ತು. ಸೊ ಈ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್ ಇಲ್ಲಿ ಬರಬಾರ್ದು ಅಂತ ಹೇಳಿ KPSC ಅವ್ರ ರಿಕ್ವೆಸ್ಟ್. ಆಮೇಲೆ ಇಲ್ಲಿ ಯಾರ್ಯಾರೆಲ್ಲ ಕೇಸ್ ಹಾಕಿರುವಂಥ ಕ್ಯಾಂಡಿಡೇಟ್ಸ್ ಇದ್ದಾರಲ್ವಾ, ಟೋಟಲ್ 52 + 24 + 3 ಇಷ್ಟು ಕ್ಯಾಂಡಿಡೇಟ್ಸ್, ಇವರು ಎಲ್ಲರೂ ಡಿಗ್ರಿ ಹೋಲ್ಡರ್ಸ್ ಆಗಿದ್ದಾರೆ. ಪ್ಲಸ್ ಹಲವಾರು ಜನ ಆಲ್ರೆಡಿ ಗೌರ್ಮೆಂಟಲ್ಲಿ ಸರ್ವಿಸಲ್ಲಿ ಇದ್ದಾರೆ. ಆ್ಯಂಡ್ ಇದರಲ್ಲಿ ತುಂಬ ಜನ ಅಬ್ಜೆಕ್ಷನ್ ಕೂಡ ರೇಸ್ ಮಾಡಿಲ್ಲ. ಓಕೆ, ಇಷ್ಟೆಲ್ಲ ಕನ್ಸಿಡರ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಇದು ಹೋಲ್ ಪಾಯಿಂಟ್ ಬಂದು ಬರೀ ಟ್ರಾನ್ಸ್ಲೇಷನ್ ಎರರಿಂದ ಕನ್ನಡ ಮೀಡಿಯಮ್ ಅವರಿಗೆ ತೊಂದರೆ ಆಗ್ತಿದೆ ಅನ್ನೋದು ಅಲ್ಲ, ಟೋಟಲ್ ಆಗಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಬೇಕು ಅನ್ನೋದು ಅವ್ರ ಉದ್ದೇಶ ಆಗಿದೆ. ಅದಕ್ಕೋಸ್ಕರ ಇವರೆಲ್ಲ ಹೀಗೆ ಮಾಡ್ತಾ ಇದ್ದಾರೆ. ಓಕೆ, ಇಷ್ಟೆಲ್ಲ ನೋಡಿ ಆದಮೇಲೆ ಲಾಸ್ಟ್ಗೆ ಏನು ಡಿಸೈಡ್ ಆಗುತ್ತೆ ಅಂತಂದರೆ, ಇದೆಲ್ಲ ನೋಡಿದ್ದೀವಿ ಎಲ್ಲ ಲೈಕ್ ಫಾರ್ ಮತ್ತು ಅಗೇನೆಸ್ಟ್ ಎರಡು ಕೇಳಿ ಆದಮೇಲೆ ನಮ್ಗನ್ಸುತ್ತೆ at this point of time ಸ್ಟೂಡೆಂಟ್ಸಲ್ಲಿ ಇನ್ನೂ ಕಾನ್ಫಿಡೆನ್ಸ್ ಉಳಿಲಿ ಅನ್ನೋದಕ್ಕೋಸ್ಕರ ನಾವೇನು ಮಾಡ್ತೀವಿ, KPSC ಅವರಿಗೆ ಡೈರೆಕ್ಟ್ ಮಾಡ್ತೀವಿ. ಏನಂದರೆ ಒನ್ಸ್ ಅಗೇನ್ ಎಕ್ಸ್ಪರ್ಟ್ ಕಮಿಟಿ ಅವರಿಗೆ ಇದನ್ನು ಕಳಿಸಿ ಯಾವುದು ಇಂಗ್ಲೀಷ್ ಕನ್ನಡ ಟ್ರಾನ್ಸ್ಲೇಷನಲ್ಲಿ ಇನ್ನೂ ಎರರ್ಸ್ ಏನೇನಿದೆ ಮತ್ತೊಂದು ಸರಿ ಚೆಕ್ ಮಾಡಿ ಯಾವುದು ಮುಂಚೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿಲ್ಲ ಅಲ್ವಾ, ಲೈಕ್ KPSC ಎಕ್ಸ್ಪರ್ಟ್ ಕಮಿಟಿ ಗ್ರೇಸ್ ಕೊಡದೇ ಇರುವಂತಹ ಕ್ವಶನ್ಸ್ನ ಮತ್ತೊಮ್ಮೆ ಎಕ್ಸಾಮಿನ್ ಮಾಡಬೇಕು, ರೀಲುಕ್ ಮಾಡಬೇಕು ಅಂತ ಕ್ವಶನ್ನ ಮತ್ತೆ ಎರರ್ಸ್ನ ಲಿಸ್ಟ್ ಡೌನ್ ಮಾಡಿ ಆ ಕ್ವಶನ್ಸ್ನ ಪಾಯಿಂಟ್ಔಟ್ ಮಾಡಿ ಆಮೇಲೆ ರೆಸ್ಪಾಂಡೆಂಟು ಅಂದರೆ KPSC ಈಸ್ ಆಟ್ ಲಿಬರ್ಟಿ ದೇರ್ ಆಫ್ಟರ್ ಟು ಟೇಕ್ ಅಪ್ರೋಪ್ರಿಯೇಟ್ ಆ್ಯಕ್ಷನ್ ಆ್ಯಸ್ ಪರ್ ಲಾ ವಿದಿನ್ ಅ ವೀಕ್ ಫ್ರಮ್ ಡೇಟ್ ಆಫ್ ರೆಸಿಪಿಯೆಂಟ್ ಆಫ್ ಕಾಪಿ ಆಫ್ ದಿಸ್ ಆರ್ಡರ್ ಅಂತ ಹೇಳ್ಬಿಟ್ಟಿದ್ದಾರೆ. ಅಂದರೆ ಲಾಸ್ಟಿಗೆ ಇಷ್ಟೆಲ್ಲ ನೋಡಿ ಆದಮೇಲೆ ಒಂದು ಸಜೆಷನ್ ಏನಂದರೆ ಎಕ್ಸ್ಪರ್ಟ್ ಕಮಿಟಿನ ಇನ್ನೊಂದ್ಸರಿ ಎಲ್ಲನೂ A to Z ಕ್ವಶನ್ಸ್ನ ತಗೊಳ್ಳಿ, ಇನ್ನೊಂದ್ಸರಿ ರಿವ್ಯೂ ಮಾಡಿ KPSC ಅವ್ರ ಕೈಯಲ್ಲೇ ಲಾಸ್ಟ್ ಅಪ್ರೋಪ್ರಿಯೇಟ್ ಆ್ಯಕ್ಷನ್ ತೊಗೊಳಕ್ಕೆ ಬಿಟ್ಟಿದ್ದಾರೆ. ಸೊ ವಿದಿನ್ 1 ವೀಕಲ್ಲಿ ಅವ್ರು ಏನು ಆ್ಯಕ್ಷನ್ ತೊಗೊತಾರೆ ನಾವು ಆ್ಯಸ್ ಅ ಸ್ಟೂಡೆಂಟ್ಸ್ ರೆಡಿಯಾಗಿರಬೇಕು. ಏನಂತೀವಿ, ಮೇನ್ಸ್ ಕಂಡಕ್ಟ್ ಮಾಡ್ತೀವಿ ಅಂದ್ರೂ ಅದಕ್ಕೂ ನಾವು ರೆಡಿಯಾಗಿರಬೇಕು. ಅವ್ರು ಕರೆದ್ರೆ ಹೋಗಿ ಎಕ್ಸಾಮ್ ಬರೀಲೇಬೇಕು. ಯಾರು 5,000 ಸ್ಟೂಡೆಂಟ್ಸ್ ಕ್ಲಿಯರ್ ಮಾಡಿದ್ರ ಪ್ರೀನ. ಸೊ ಇಲ್ಲಿ ನಮಗೆ ಗೊತ್ತಾಗ್ತಾ ಇರೋ ಪ್ರಕಾರ ನನಗೆ ಪರ್ಸ್ನಲಿ ಅನಿಸ್ತಾ ಇರೋದೇನೆಂದರೆ, ಇದು ಕರೆಕ್ಟ್ ಆಗ್ಬೋದು ರಾಂಗ್ ಆಗ್ಬೋದು, ಐ ಡೋಂಟ್ ನೋ, ಬಟ್ ನನ್ನ ಪರ್ಸ್ನಲ್ ವ್ಯೂ ಏನಂತಂದರೆ ಎಕ್ಸಾಮಿನೇಷನ್ ಚಾನ್ಸಸ್ ಸ್ವಲ್ಪ ಲೆಸ್ ಇದೆ ಅಂತ ಅನಿಸುತ್ತೆ. ಸೊ ಯಾರೆಲ್ಲ ಮೇನ್ಸಿಗೆ ಓದ್ತಾ ಇದ್ರಿ ಇದನ್ನೆಲ್ಲ ಆಚೆ ಸೈಡಿಗೆ ಇಟ್ಬಿಟ್ಟು ಕರೆಕ್ಟಾಗಿ 1 ವಾರ ರಿವೈಸ್ ಮಾಡಿ 28ಕ್ಕೆ ಎಕ್ಸಾಮ್ ಇಡ್ಬೋದು, ಹೇಳೋಕ್ಕಾಗಲ್ಲ. ಎಕ್ಸಾಮ್ ಇಟ್ಟರೆ ನಾವು ಇಲ್ಲ ಅಂತ ಹೇಳಕ್ಕೆ ಬರಲ್ಲ, ವಿ ಹ್ಯಾವ್ ಟು ಗೋ ಆ್ಯಂಡ್ ರೈಟ್ ಅಲ್ವಾ. ಸೊ ಅವರ್ ಅಲ್ಟಿಮೇಟ್ ಏಮ್ ಶುಡ್ ಬಿ ಕ್ಲಿಯರಿಂಗ್ ದ ಎಕ್ಸಾಮಿನೇಷನ್. ಸೊ ಪ್ರಿಪೇರ್ ವೆಲ್,
ಆಲ್ ದ ಬೆಸ್ಟ್ ಫಾರ್ ದ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಬೀನ್ ಸೆಲೆಕ್ಟೆಡ್ ಆಲ್ರೆಡಿ ಆ್ಯಂಡ್ ಪ್ರಿಪೇರಿಂಗ್ ಫಾರ್ ಮೇನ್ಸ್. ಸೊ ಯಾರೆಲ್ಲ ಸೆಲೆಕ್ಟ್ ಆಗಿಲ್ಲ, ಅದು ಟ್ರಾನ್ಸ್ಲೇಷನ್ ಎರರಿಂದ ಆಗಿರ್ಬೋದು, ಅಥವಾ ಇನ್ನೂ ಬೇರೆ ಬೇರೆ ಕಾರಣಗಳಿಂದ ಆಗಿರ್ಬೋದು, ಅಥವಾ ನಮ್ಮ ಲ್ಯಾಕ್ ಆಫ್ ಪ್ರಿಪ್ರೇಷನಿಂದ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ವಾಟ್ ಎವರ್ ದ ರೀಸನ್ ಇಸ್, ಡೋಂಟ್ ಗೆಟ್ ಡಿಸ್ಹಾರ್ಟೆಂಡ್. ಇನ್ನು ಲೈಫ್ ಈಸ್ ಬಿಗ್ಗರ್ ದ್ಯಾನ್ ದಿಸ್ ಎಕ್ಸಾಮಿನೇಷನ್. ದಿಸ್ ಈಸ್ ಜಸ್ಟ್ ಅ ಪಾರ್ಟ್ ಆಫ್ ಯುವರ್ ಎಕ್ಸಾಮಿನೇಷನ್. ಅದನ್ನು ಡೋಂಟ್ ಟೇಕ್ ಇಟ್ ಟು ಯುವರ್ ಹಾರ್ಟ್. I understand how you feel. I have been there. I know how it feels also. So ನನ್ನ ರಿಕ್ವೆಸ್ಟ್ ಏನಂತಂದರೆ, ನಾನು ಸುಮಾರು ಜನ ನೋಡ್ತಾ ಇದ್ದೀನಿ, ಅವ್ರು ಬರೀ ಇದೇ ಕಾಂಟ್ರವರ್ಷಿಯಲ್ಲೇ ಹಗಲು ರಾತ್ರಿ ಕಳೀತಾ ಇರ್ತಾರೆ, 5 ಅವರ್ ಜಡ್ಜ್ಮೆಂಟ್ಸ್ ನೋಡ್ತಾ ಇರ್ತಾರೆ. ಡೋಂಟ್ ವೇಸ್ಟ್ ಯುವರ್ ಟೈಮ್. ಫ್ರೀ ಇದ್ದರೆ ನೋಡಿ, ನಾನು ಅದು ಹೇಳ್ತಾ ಇಲ್ಲ. ಲೈಕ್ ಫ್ರೀ ಬೇರೆ ಬೇರೆ ಏನೋ ರೀಲ್ಸ್ ಸ್ಕ್ರೋಲ್ ಮಾಡ್ತಾ ಇದ್ವಿ, ಅದ್ರ ಬದಲಿದ್ದು ನೋಡ್ತೀರ ಅಂದರೆ ವೆಲ್ ಆ್ಯಂಡ್ ಗುಡ್. ಬಟ್ ಓದೋದನ್ನು ಬಿಟ್ಟು ಇದನ್ನೇ ಮಾಡ್ತಾ ಟೈಮ್ ವೇಸ್ಟ್ ಮಾಡಬೇಡಿ. Life is bigger than that. So go, don't waste your time. Time is precious. ಒಂದ್ಸರಿ ಕಳ್ಕೊಂಡ್ರೆ ವಾಪಸ್ ಸಿಗಲ್ಲ, ರೈಟ್? ಇಷ್ಟೆಲ್ಲ ಹೇಳ್ತಾ ಲೆಟಸ್ ಸಿ ಒಂದು ವಾರದಲ್ಲಿ ಏನು KPSC ಅವ್ರು ಡಿಸೈಡ್ ಮಾಡ್ತಾರೆ. ಹೋಪಿಂಗ್ ಫಾರ್ ದ ಬೆಸ್ಟ್ ಆ್ಯಂಡ್ ಟೇಕ್ ಕೇರ್ ಅಂಟಿಲ್ ದೆನ್. ಬಾಯ್. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್. ಸೊ ನಾನು ಈ ಥರ ಕಾಂಟ್ರವರ್ಷಿಯಲ್ ಥಿಂಗ್ಸ್ನ ಕಮ್ಮಿನೇ ತೊಗೊಂಬರೋದು, ಬಟ್ ಸ್ಟಿಲ್ ಇದು ಮೆನಿ ಕ್ಯಾಂಡಿಡೇಟ್ಸ್ ರಿಕ್ವೆಸ್ಟ್ ಆಗಿರೋದ್ರಿಂದ ನಾನು ವಿಡಿಯೋ ಮಾಡಿದ್ದೀನಿ. ನೆಕ್ಸ್ಟ್ ಅಪ್ಕಮಿಂಗ್ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೆ ಕ್ಲಾಸಸ್ ಮತ್ತು ಟೆಸ್ಟ್, ಐ ಮೀನ್ ವಾಟ್ ವಿ ಕ್ಯಾನ್ ಸೇ ಪ್ರಾಕ್ಟೀಸ್ ಕ್ವೆಶನ್ಸ್ ಅದೆಲ್ಲ ವಿಡಿಯೋಸ್ ತರ್ತಾ ಇರ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಬಾಯ್ ಬಾಯ್.